ಮೌಲ್ಯಮಾಪನಕ್ಕಾಗಿ ಈ ಕರೆಯನ್ನು ರೆಕಾರ್ಡ್ ಮಾಡಲಾಗುವುದು. ಗುಡ್ ಈವ್ನಿಂಗ್ ಮಿಸ್ಟರ್ ಹರೀಶ್. ವೆಲ್ಕಮ್ ಟು ಏರ್ಟೆಲ್. ಮೈ ನೇಮ್ ಇಸ್ ವೆಂಕಟೇಶ್. ಹೌ ಕ್ಯಾನ್ ಐ ಅಸಿಸ್ಟ್ ಯು? ಸರ್ ನನಗೆ ಕೆಟ್ಟ ಕೋಪ ಬರ್ತಾ ಇದ್ದಾರೆ. ಫೋನ್ ಆಟೋಮೆಟಿಕ್ಕಾಗಿ ಅವರ ಕಟ್ ಮಾಡ್ತಾ ಇದ್ದಾರೆ. ಇದು ತುಂಬ ಕೆಟ್ಟ ಅಭ್ಯಾಸ. ನಿಜ ಕೋಪ ಬರುತ್ತೆ, ಹೇಳ್ತೀನಿ ನೋಡಿ. ಫೋನ್ ಏನಕ್ಕೆ ಕಟ್ ಮಾಡೋದು? ಫೋನ್ ಕನ್ಸರ್ನ್ ಇರೋದ್ರಿಂದಾನೇ ತಾನೇ ಫೋನ್ ಮಾಡೋದು ನಾವು. ಏನಕ್ಕೆ ಕಟ್ ಮಾಡೋದು ನಿಮ್ಮ ಕಡೆಯಿಂದ? ಗೊತ್ತಿಲ್ಲ ಸರ್ ಏನಾಯಿತು ಅಂತ. ಹೇಳಿ ಸರ್ ಏನಾಗಿದೆ? ಇಂಟರ್ನೆಟ್ ಇಶ್ಯೂ. ಅವನ ಅಮ್ಮನ್ನ 60 ದಿನದಿಂದ 2 ತಿಂಗಳಿಂದ ಇಂಟರ್ನೆಟ್ ಇಶ್ಯೂ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀನಿ. ಕಂಪ್ಲೇಂಟ್ ರೈಸ್ ಮಾಡ್ಕೊತಾರೆ. ಆಟೋಮೆಟಿಕ್ಕಾಗಿ ಟ್ಯಾಟ್ ಟೈಮ್ ಕೊಡ್ತಾರೆ. ಟ್ಯಾಟ್ ಟೈಮ್ ಮುಗಿದ್ರ ಮೇಲೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಮಾಡ್ತಾರೆ. ಯಾವನ್ನ ಕೇಳಿ ಕ್ಲೋಸ್ ಮಾಡ್ತಾರೆ ರೀ? ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನು ರಿಸಾಲ್ವ್ ಮಾಡಿದ್ದೀವಿ ಅಂತ ಹೇಳೋದು ಬೇಡವಾ? ಇನ್ಫಾರ್ಮ್ ಮಾಡೋದು ಬೇಡವಾ ನಮಗೆ? ಅಥವಾ ರಿಸಾಲ್ವ್ ಆಗಿದೆಯಾ ಅಂತ ನಮ್ಮ ಒಪಿನಿಯನ್ ಕೇಳೋದು ಬೇಡವಾ? ಹೌದು ಸರ್, ನಿಮ್ಮದು ಆಲ್ರೆಡಿ ಕಂಪ್ಲೇಂಟ್ ರೈಸ್ ಆಗಿದೆ. ಇನ್ನೂ ಆ್ಯಕ್ಟಿವಲ್ಲಿದೆ ಸರ್ ಅದು. ರೀ ಅದ್ರ ಹಿಂದಿನ ಕಂಪ್ಲೇಂಟ್ಗಳು ಸ್ಟೇಟಸ್ ಹೇಳ್ರಿ. ಮತ್ತೆ ಯಾಕ್ರಿ ಕ್ಲೋಸ್ ಮಾಡಿದ್ರೆ ಅವನ್ನ? ಜನವರಿ 11ನೇ ತಾರೀಕು ಒಂದು ಕಂಪ್ಲೇಂಟ್ ಮಾಡಿದ್ವಿ. ಜನವರಿ 14ನೇ ತಾರೀಕು ಒಂದು ಕಂಪ್ಲೇಂಟ್ ಮಾಡಿದ್ದೀನಿ. ಅವನ್ನ ಯಾರನ್ನ ಕೇಳಿ ಕ್ಲೋಸ್ ಮಾಡಿದ್ರು ರೀ? ಕ್ಲೋಸ್ಡ್ 14 ಜನವರಿ. ಚೆಕ್ ಮಾಡ್ತೀನಿ ಇರಿ ಸರ್, ಒಂದು ನಿಮಿಷ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಶಟ್ ಡೌನ್ ಮಾಡಿಬಿಡ್ರಿ, ಏನೂ ತೊಂದರೆ ಇಲ್ಲ. ಡೊಕೊಮೊ ಹೋಯ್ತು, ಎಚ್ ಹೋಯ್ತು, ಯೂನಿನಾರ್ ಹೋಯ್ತು, ಏರ್ಸೆಲ್ ಹೋಯ್ತು, ನಿಮ್ಮದು ಒಂದು ಹಾಳಾಗಿ ಹೋಗಲಿ, ಏನೂ ತೊಂದರೆ ಇಲ್ಲ. ಎಷ್ಟು ಲಾಸ್ ಆಗ್ತಿದೆ ಅಂತ ಗೊತ್ತಾ ನಮಗೆ? ಹೌದು ಸರ್, ಗೊತ್ತಾಯ್ತು ನಮಗೆ. ಅಂದರೆ ನಿಮ್ದು ಮಾನ ಮರ್ಯಾದೆ ಬೇಡ ಸ್ವಲ್ಪ? ಏನೋ ಆಯ್ತು ರೀ, ಏನೋ ಅನಿವಾರ್ಯ ಆಗ್ತೈತೆ. 1-2 ದಿನ ಆಗುತ್ತೆ, 5 ದಿನ ಆಗುತ್ತೆ, 10 ದಿನ ಆಗುತ್ತೆ. ಅವಾಗ ನಾವೊಂದು ಮೆಸೇಜ್ ಕಳಿಸ್ತೀವಿ, ಸರ್ ನಾವು 10 ದಿನ ಈ ಥರ ರಿನೋವೇಷನ್ ನಡೀತಿದೆ, ಕನ್ಸ್ಟ್ರಕ್ಷನ್ ನಡೀತಿದೆ, 10 ದಿನ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಲ್ಲ, ದಯವಿಟ್ಟು ಕೋಆಪ್ರೇಟ್ ಮಾಡಿ ಅಂತ ಸೌಜನ್ಯದಿಂದ ಕೇಳ್ಕೋಬೇಕು. ಅದು ಬಿಟ್ಟು ಬೇಡ ರಿಪೋರ್ಟ್ ಮಾಡಿದ್ರು ಶಾರ್ಟ್ ನೀವು ಮಾಡ್ಕೊ ಹೋಗ್ರಿ, ನನಗೇನು ನಾವು ಕೊಡೋದೇ ಹಿಂಗೆ ಅಂತ ಅದು ಬೆಲೆ ಬೇಡವಾ? ಅದಕ್ಕೆ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಬೇಡವಾ? ನಮಗೆ ಸರಿಯಾಗಿ ಕೆಲಸ ಇಲ್ವಾ ಕಂಪ್ಲೇಂಟ್ ಮಾಡೋಕ್ಕೆ? ಗೊತ್ತಾಯ್ತು ಸರ್. ಅಂದರೆ ನೀವು ಕೆಲಸ ಮಾಡೋ ಇವ್ರಿಗೆ ಡೇಟಾ ವರ್ಕ್ ಆಗ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಕಸ್ಟಮರ್ ವೆಯ್ಟ್ ಮಾಡ್ತಾರೇನ್ರಿ? ಬಿಲ್ ಮಾಡೋಕೆ ಆಗ್ತಾ ಇಲ್ಲ, ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಕಸ್ಟಮರ್ ವೆಯ್ಟ್ ಮಾಡ್ತಾರಾ? ಹೌದು ಸರ್, ಅದು ಗೊತ್ತಾಯಿತು ಸರ್. ಇವಾಗ ನೀವು ಅಂದರೆ ಇಂಟರ್ನೆಟ್ ಕನೆಕ್ಟೇ ಆಗ್ತಿಲ್ವಾ ಅಥವಾ ಸ್ಪೀಡ್ ಸ್ವಲ್ಪ ಸ್ಲೋ ಇದೆಯಾ? ಸರ್ ಇಂಟರ್ನೆಟ್ ಡೌನ್ಲೋಡ್ ಸ್ಪೀಡು ಸರಿ ಇದೆ, ಅಪ್ಲೋಡ್ ಸ್ಪೀಡು ಸರಿ ಇದೆ. ಪಿಂಗ್ ಇಶ್ಯೂ ಇದೆ ಅಂತಂದು ನಾನು ಪ್ರತಿ ಸರಿ ಹೇಳ್ತಿದ್ದೀನಿ. ಪಿಂಗ್ ಇಶ್ಯೂ ಇದೆ ಅಂದರೆ ನಮ್ಮ ಪಿಂಗ್ ಇಶ್ಯೂ ಅಂದ್ರೆ ಏನು ಅಂಬೋದೇ ಗೊತ್ತಿಲ್ಲ ಅವ್ರಿಗೆ. ಏನು ನಿಮಗೆ ಗೊತ್ತಾ ಹೇಳ್ರಿ? ಪಿಂಗ್ ಇಶ್ಯೂ ಅಂದ್ರೆ ಏನು ಹೇಳ್ರಿ? ಗೊತ್ತಿದೆ ಸರ್, ಮೆಸೇಜ್ ಮಾಡೋದು ನಿಮಗೆ ಹೋಗ್ತಿಲ್ಲ ಈ ಪಿಂಗ್ ಇಶ್ಯೂ ಅನ್ನೋದನ್ನ ಲೇಟೆನ್ಸಿ ಅಂತಾರೆ. ನಾವು ಯಾವುದಾದ್ರೂ ಒಂದು ಮೆಸೇಜ್ ಕಳಿಸಿದ್ರೆ ಅಥವಾ ಏನಾದರೂ ಒಂದು ಡಾಟಾ ಸೆಂಡ್ ಮಾಡಿದ್ರೆ ಅದೆಷ್ಟು ಫಾಸ್ಟಾಗಿ ಅದಕ್ಕೆ ರಿಪ್ಲೈ ಬರುತ್ತೆ ಅನ್ನೋದು ಪಿಂಗ್ ಇಶ್ಯೂ. ಅದನ್ನು ಮಿಲಿ ಸೆಕೆಂಡ್ಸ್ನಲ್ಲಿ ಕೌಂಟ್ ಮಾಡ್ತಾರೆ. ಎಷ್ಟು ಕಡಿಮೆ ಇರುತ್ತೋ ಪಿಂಗು ಅಷ್ಟು ಒಳ್ಳೆಯದು. ಅದೇ ಸರ್, ಈಗ ಮೆಸೇಜ್ ನೀವು ಕಳ್ಸಿರೋದಕ್ಕೆ ರಿಪ್ಲೈ ಎಲ್ಲ ತುಂಬ ಸ್ಲೋ ಆಗಿ ಎಕ್ಸಾಕ್ಟ್ಲಿ ಅದೇ ನನಗೆ ಇಶ್ಯೂ. ಓಕೆ, ಬಟ್ ಇದು ಅಂದರೆ ಯಾವ ಆ್ಯಪಲ್ಲಿ ನಿಮ್ಗೆ ಹಿಂಗಾಗತ್ತೆ ಅಂತ ಹೇಳ್ಬೋದಾ ಸರ್? ಸರ್ ಎಲ್ಲ ಆ್ಯಪಲ್ಲೂ ಸರ್. ಈಗ ಒಂದು ಹೇಳ್ತೀನಿ ಕೇಳಿ. ಸ್ಪೀಡ್ ಮೆಜರ್ ಮಾಡ್ಬೋದು, ನಾವು ಸ್ಪೀಡ್ ಟೆಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಯಾವುದು ಓಕ್ಲಾ ಅಥವಾ ಇನ್ನೊಂದು speed.1 ಇದರ ಸ್ಪೀಡ್ ಟೆಸ್ಟ್ ಮಾಡ್ತೀವಿ ಅಂತ. ಅದರಲ್ಲಿ ಮೂರು ಕ್ಯಾಟಗರಿ ಬರುತ್ತೆ: ಡೌನ್ಲೋಡ್ ಸ್ಪೀಡು, ಅಪ್ಲೋಡ್ ಸ್ಪೀಡು ಮತ್ತು ಪಿಂಗ್ ಅಂತಾನೆ. ಡೌನ್ಲೋಡ್ ಸ್ಪೀಡು ಸಮ್ಟೈಮ್ಸ್ ಬರುತ್ತೆ 100 Mbps ವರೆಗೂ ಬರುತ್ತೆ. ಸಮ್ಟೈಮ್ಸು 0.889 Mbps ಬರುತ್ತೆ, ಅಂದರೆ 800 kbps. ದಟ್ ನಾಟ್ ಏನೋ ಒಂದೊಂದು ಸರಿ ಆಗುತ್ತೆ ಅಂದ್ಕೊಳ್ಳೋಣ. ಅಪ್ಲೋಡ್ ಸ್ಪೀಡು ಓಕೆ. ಪಿಂಗ್ ಎಷ್ಟು ಬರುತ್ತೆ ಗೊತ್ತಾ? ಸೀರಿಯಸ್ಲಿ ನೀವು ನಂಬಲ್ಲ, 677 ವಿಚ್ ಈಸ್ ಮ್ಯಾಕ್ಸಿಮಮ್. ಓಕೆ, ಅಷ್ಟು ಪಿಂಗ್ ಬಂದರೆ ಏನ್ರಿ ಮಾಡೋಕ್ಕಾಗುತ್ತೆ? ನಿಮಗೆ ಈ ಬಿಲ್ಲಿಂಗಲ್ಲಿ ಅಂತ ಅಂದಲ್ಲ, ಒಂದು ಫಾರ್ ಎನ್ ಎಕ್ಸಾಂಪಲ್ ಹೇಳ್ತೀನಿ, ಸರಿನಾ? ಓಕೆ, ಹೇಳಿ ಸರ್. ಎಕ್ಸಾಂಪಲ್ ಯಾವ ಥರ ಅಂದರೆ ಏವಿಯೇಟರ್ ಗೇಮ್ ಅಂತ ಒಂದು ಗೇಮ್ ಇದೆ. ಓಕೆ, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅಂದರೆ ಫ್ಲೈಟು ಹಾರ್ತಾ ಇರುತ್ತೆ. ಆ ಫ್ಲೈಟ್ ಹೋಗೋದ್ರೊಳಗೆ ಅದನ್ನ ಹಿಡಿಬೇಕು. ಅಂದರೆ ನಮ್ದೊಂದು ಪ್ರೆಡಿಕ್ಷನ್ ಇರುತ್ತೆ, ಅಷ್ಟರಲ್ಲಿ ಅದನ್ನು ಕ್ಯಾಚ್ ಔಟ್ ಮಾಡಬೇಕು. ರೈಟ್? ಎಸ್ ಸರ್. ಅಂದರೆ ನಾನು ಕ್ಯಾಶ್ ಔಟ್ ಕ್ಲಿಕ್ ಮಾಡಿದ ತಕ್ಷಣ ಮೆಸೇಜ್ ಹೋಗಿ ಇಮಿಡಿಯೇಟ್ ಕ್ಯಾಶ್ ಔಟ್ ಮೆಸೇಜ್ ರೀಚ್ ಆಗಿರ್ಬೇಕು ನಮಗೆ. ಅವಾಗ ನಮ್ಮದು ಕ್ಯಾಶ್ ಔಟ್ ಆಗುತ್ತೆ. ಇಲ್ಲ ಅಂದರೆ ಫ್ಲೈಟ್ ಹಾರೋಗಿರುತ್ತೆ, ನಮ್ಮದು ದುಡ್ಡು ಮುಂಡ ಮುಚ್ಕೊಂಡು ಹೋಗಿರುತ್ತದೆ. ಸರಿನಾ? ದಿಸ್ ಈಸ್ ವಾಟ್ ಲೇಟೆನ್ಸಿ. ಹೌದು ಸರ್. ಹಾಂ, ಅಂದರೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಮಿಲಿ ಸೆಕೆಂಡ್ಸ್ ಗ್ಯಾಪ್ ಇದ್ದೇ ಇರುತ್ತೆ. ದಟ್ಸ್ ಓಕೆ. ಅಂದರೆ 10 ಮಿಲಿ ಸೆಕೆಂಡ್ಸು, 20 ಮಿಲಿ ಸೆಕೆಂಡ್ಸು, ವಿಚ್ ಇಸ್ ಗುಡ್ ಇಂಟರ್ನೆಟ್. 677 ಅಂದರೆ ಅಲ್ಲಿಗೆ 7 ಸೆಕೆಂಡ್ಸ್ ಆಯ್ತದು. ಒಂದು ನಾನು ಕ್ಲಿಕ್ ಮಾಡಿದ್ದಕ್ಕೆ 7 ಸೆಕೆಂಡ್ಸ್ ಆಫ್ಟರ್ ರಿಪ್ಲೈ ರೆಸ್ಪಾನ್ಸ್ ಬಂದರೆ ಅದರ ಅರ್ಥ ಏನು ಅಂತ, ಎಷ್ಟು ಲಾಸ್ ಆಗುತ್ತೆ ಅಂತ ಗೊತ್ತಾ? ಗೊತ್ತಾಯ್ತು. 10 ರೂಪಾಯಿ ಅಲ್ಲ ಸರ್, 5,000 10,000 ಹಾಕಿರ್ತೀವಿ. ಓಕೆ, ಗೊತ್ತಾಯ್ತು.
ಹಾಂ ನಿಮ್ದು ಶಾರ್ಟ್ ಮುಂಡಾಣಿ 200-300 ರೂಪಾಯಿ ರೀಚಾರ್ಜ್ ಮಾಡಿರ್ತೀವಿ, ಇಲ್ಲಿ 10,000 ಹೋಗ್ತಿರ್ತಾರೆ. ಹಾಂ ಗೊತ್ತಾಯ್ತು ಸರ್, ಅರ್ಥ ಮಾಡ್ಕೊಂಡೆ. ಬಟ್ ನಿಮ್ಗೆ ಇವಾಗ ಅಂದರೆ ಡೇಟಾ ಸ್ಪೀಡ್ ಇಶ್ಯೂ ಏನಿಲ್ಲ, ಬಟ್ ನಿಮ್ದು ಅದು ಒಂದೇ ಡೇಟಾ ಸ್ಪೀಡ್ ಇಶ್ಯೂನು ಇದೆ ಸರ್. ಕೇಳಿ, ಸಮ್ ಟೈಮ್ಸು 100 Mbps ವರೆಗೂ ಬರುತ್ತೆ, ದಟ್ ಈಸ್ ನೋ ಪ್ರಾಬ್ಲಮ್. ಸಮ್ ಟೈಮ್ಸು ಬ್ಯಾಡ್ ಕೇಸ್ ಸಿನಾರಿಯೋನಲ್ಲಿ 8 ಅಂದರೆ 0.89 0.80-90 KB ಅಂದರೆ ಅದು 1 Mbps ಕ್ರಾಸ್ ಆಗಲ್ಲ. ಅದು 5G ಇಂಟರ್ನೆಟ್ ಅಂತ ಅನ್ಬೋದಾ? ಹೇಳಿ, 5G ಇಂಟರ್ನೆಟ್ ಅಂದ್ರೇನು? ವಿಚ್ ಇಸ್ ಬೆಟರ್ ದ್ಯಾನ್ 4G. ಬೆಟರ್ ದ್ಯಾನ್ 4G ಇರಲೇಬೇಕು, ರೈಟ್? ಇಲ್ಲಿ ಹೆಂಗಾಗ್ತಿದೆ ಅಂದರೆ ವರ್ಸ್ ದ್ಯಾನ್ 2G. ಹೌದು ಸರ್. ಹಾಂ ಹೌದು ಅಂತ ಹೇಳ್ತೀರಪ್ಪ. ಎರಡು ತಿಂಗಳಿಂದ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ, ಒಂದು ರೆಸಲ್ಯೂಷನ್ ಬೇಡ. ಆಯಿತು, ನಾವೇನಾದರೂ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅದ್ರ ಸ್ಟೇಟಸ್ ನಮಗೆ ರಿಪೋರ್ಟ್ ಮಾಡಿ ನೀವು ಕ್ಲೋಸ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಸರ್ ಅವ್ರು ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಬಟ್ ಒಂದ್ಸಲ ಮಕ್ಕಳಿಗೆ ಹೇಳ್ತೀನಿ, ಅವ್ನು ಯಾವ ಬಸುಡಿಕೆ ಬ್ಯಾಕ್ಗ್ರೌಂಡ್ ಕೆಲಸ ಮಾಡ್ತಿರೋದು. ಸರ್ ಲಾಸ್ಟ್ ಟೈಮ್ ನೀವು ಏನು ಕಾಲ್ ಮಾಡಿದ್ರು, ಆ ಟೈಮಲ್ಲಿ ಏನು ಅಂದಿದ್ರು ಅಂತ ಒಂದ್ಸಲ ಹೇಳ್ಬೋದಾ? ಏನಂತಾರೆ ಸರ್, ಟ್ಯಾಟ್ ಟೈಮ್ ಇದೆ, ಟ್ಯಾಟ್ ಟೈಮ್ ಒಳಗೆ ರಿಸಾಲ್ವ್ ಆಗುತ್ತೆ ಅಂತಂದು ಬೊಗಳ್ತಾರೆ. ಅದಾದ್ಮೇಲೆ ಮತ್ತೆ ಅದೇ ಟ್ಯಾಟ್ ಟೈಮ್ ಮುಗಿದೋಗುತ್ತೆ, ಅವ್ರಿಗೆ ಅಸಂಪ್ಷನ್ ಮಾಡ್ಕೊಂಡ್ಬಿಡ್ತಾರೆ ಸರಿಯಾಗಿರುತ್ತೆ ಅಂತ ಅಂದ್ಕೊಂಡು ಕ್ಲೋಸ್ ಮಾಡ್ತಾರೆ. ನನ್ನ ಮಗನ ಕೇಳಿ ಕ್ಲೋಸ್ ಮಾಡ್ತಾವ್ರೆ. ಒಂದು ಮರ್ಯಾದೆ ಬೇಡವಾ? ಏನೋ ಒಂದು ರಿಕ್ವೆಸ್ಟ್ ಟಿಕೆಟ್ ಕಂಪ್ಲೇಂಟ್ ರೈಸ್ ಆಗಿದೆ ಅಂದರೆ ಗೊತ್ತಾಯ್ತು ಸರ್. ಅಂದರೆ ಇವಾಗ ಒಂದು ಕಸ್ಟಮರ್ ಒಂದು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅಂದಮೇಲೆ ಅದು ಫುಲ್ ರಿಸಾಲ್ಯೂಷನ್ ಕೊಟ್ಟೆ ಅದು ಇದು ಮಾಡಬೇಕು ಸರ್ ಯಾವತ್ತು. ರೈಟ್. ಇವಾಗ ಮಾಡೋದಾದ್ರೂ ಕಂಪ್ಲೇಂಟ್ ರೈಸೇ ಮಾಡಬೇಕಾಗುತ್ತೆ. ಕರೆಕ್ಟ್ ತಾನೆ? ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಈಗ ಬ್ಯಾಕ್ ಆ್ಯಂಡ್ ಟೀಮ್ ಅಂತ ಏನಿರುತ್ತೆ. ಆ್ಯಂಡ್ ಮೋರ್ ಓವರ್ ನನ್ನ ಮನೆಯಲ್ಲಿ ನಾನು ಮನೆಗೆ ಹೋಗ್ತೀನಲ್ಲ, ಮನೆಯಲ್ಲಿ ಒಳ್ಳೆ ಇಂಟರ್ನೆಟ್ ಸ್ಪೀಡ್ ಇದೆ, ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ಯಾಕಂದರೆ ಅಲ್ಲಿ 40 MS 50 MS ಇನ್ ಬಿಟ್ವೀನ್ 90 MS ಒಳಗಡೆ ಬರುತ್ತೆ, ವಿಚ್ ಈಸ್ ಅಷ್ಟು ಗುಡ್ ಏನಲ್ಲ, ಬಟ್ ಆವ್ರೇಜ್ ಓಕೆ ಆವ್ರೇಜ್ ಇದೆ. ಹಾಂ ಓಕೆ, ಅಂದರೆ 1 ಸೆಕೆಂಡ್ ಇಲ್ಲೇ ಆಗುತ್ತೆ. ಅದಕ್ಕೆ ಹಂಗೆ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ ಅಂತ ನೀವು ಮನೇಲಿ ಅಲ್ಲ 90 MS ಜಾಸ್ತಿ ಹೋಗೋದೇ ಇಲ್ಲ ಮನೇಲಿ. ನಮ್ಮ ಮನೆ ಇರೋ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಅಲ್ಲಿ 90 MS ಜಾಸ್ತಿ ಹೋಗೋದೇ ಇಲ್ಲ. ಇಲ್ಲಿಗೆ ಬಂದರೆ ಸರ್ ನೀವು ನಿಜ ಲಿಟ್ರಲಿ ನಂಬಲ್ಲ, ಓಕೆ 400 MS ಒಳಗಡೆ ಬರೋದೇ ಇಲ್ಲ. ಹೌದಾ? ಹಾಂ ಆಯಿತು, ಏನೋ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಕಂಪ್ಲೇಂಟ್ ನೀವು ಅದ್ರ ಬೆಟರ್ ರೀ. ಇದಕ್ಕೆ ಮುಂಚೆ ಕಾಲ್ ಮಾಡಿದಾಗ MS ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವ್ನ ಅಮ್ಮನ ಯಾವನ್ ತಾಂಡ್ ಕೆಲ್ಸಕ್ಕೆ ಕುಂಡ್ರಿಸಿದಾನೋ ಅಲ್ಲಿಗೆ. ಸರ್ ಅದು ಇವಾಗ ನೀವು ಇದ್ದಿದ್ದು ಲೊಕೇಶನ್ ಇದೆಯಲ್ಲ, ಹಾಂ ಆ ಲೊಕೇಶನ್ ಹೇಳ್ಬೋದಾ ಒಂದ್ಸಲ ಯಾವುದು ಅಂತ? ಸರ್ ಯಲಹಂಕ RMZ ಗಲೇರಿಯಾ ಮಾಲ್ 560064 ಪಿನ್ ನಂಬರ್. ಓಕೆ ಇವಾಗ ನಿಮಗೆ ಎರಡೂ ಇಶ್ಯೂ ಇದೆ, ಸ್ಪೀಡ್ ಇಶ್ಯೂನು ಇದೆ, ಇಂಟರ್ನೆಟ್ ಇಶ್ಯೂ ಇದೆ, ಸ್ಪೀಡ್ ಇಶ್ಯೂನು ಇದೆ. ಸ್ಪೀಡ್ ಇಶ್ಯೂ ಸಮ್ ಟೈಮ್ಸ್ ಓಕೆ ಅನ್ನೋ ಥರ ಇರುತ್ತೆ, ಬಟ್ ಸಮ್ ಟೈಮ್ಸ್ ರಿಯಲಿ ಪ್ಯಾಥೆಟಿಕ್. ಓಕೆ ಆ್ಯಂಡ್ ಪಿಂಗ್ ಇಶ್ಯೂ ಅಂತೂ ಕೇಳಕ್ಕೆ ಹೋಗ್ಬೇಡಿ ಸರ್, ಕೇಳಕ್ಕೆ ಹೋಗ್ಬೇಡಿ. ಗೊತ್ತಾಯ್ತು ಸರ್, ತುಂಬಾ ಕಷ್ಟ ಆಗುತ್ತೆ. ಇವಾಗ ನೀವು ಹೇಳಿದ ಒಂದು ಎಕ್ಸಾಂಪಲ್ ಇದೆಯಲ್ಲ, ಅದರಿಂದನೇ ನಾನು ಅರ್ಥ ಮಾಡ್ತೀನಿ. ನಾನು ರೀಚಾರ್ಜ್ ಮಾಡ್ಸಿ ರೆಜಿಸ್ಟ್ರಿ ಮಾಡಿಸ್ಬೋದು, ಅಮ್ಮಮ್ಮ ಅಂದ್ರೆ 666 3 ತಿಂಗಳಿಗೆ, ಸರಿನಾ? ಇಲ್ಲಿ ಒಂದು ಸೆಕೆಂಡ್ ಲೇಟ್ ಆಯಿತು ಅಂದರೆ ನಂದು 10,000 ಹೋಗಿರ್ತದೆ, 8,000 10,000 ಹೋಗಿರ್ತದೆ. ಅದನ್ನ ಯಾರು ನಮಗೆ ಕೊಡ್ತಾರೆ? ಇವೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಎಷ್ಟು ಒಟ್ಟಿಗೆ ಎಷ್ಟು ಬೆಂಕಿ ಬೀಳುತ್ತೆ ಅಂದರೆ ಅದನ್ನ ಅನುಭವಿಸೋನಿಗೆ ಗೊತ್ತಾಗುತ್ತೆ. ಆಗಲ್ಲ ಅನ್ನೋದಾದ್ರೆ ಹೇಳಿ, ನಾವು ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಹಾಕಿಸ್ಕೊಂತೀವಿ, ಎಲ್ಲ ಸಿಮ್ ಎಲ್ಲ ಮೂಲೆಗೆ ಎಸಿಟ್ಬಿಡ್ತೀವಿ. ಗೊತ್ತಾಯ್ತು ಸರ್ ನಮಗೆ, ಬಟ್ ನಾನು ನನ್ನ ಕಡೆಯಿಂದ ಕಂಪ್ಲೇಂಟೇ ರೈಸ್ ಮಾಡ್ಲಿಕ್ಕಾಗುತ್ತೆ. ಆದರೆ ನಿಮ್ಗೆ ಗೊತ್ತಾಯ್ತಲ್ಲ ಸರ್ ಆಲ್ರೆಡಿ, ಅಂದರೆ ಕಂಪ್ಲೇಂಟ್ ರೈಸ್ ಮಾಡ್ತೀವಿ. ಅದೇ ಸರ್, ನೀವು ಕಂಪ್ಲೇಂಟ್ ರೈಸ್ ಮಾಡ್ತೀರಾ ಕೇಳಿ, ನಿಮ್ಮ ಕಂಪ್ಲೇಂಟ್ ಪ್ರೊಸೀಜರ್ ಹೇಳ್ತೀನಿ ಕೇಳಿ. ಕಂಪ್ಲೇಂಟ್ ರೈಸ್ ಮಾಡ್ತೀರಾ, ವಿಚ್ ಇಸ್ ಗುಡ್. ಕಂಪ್ಲೇಂಟ್ ಫಾಲೋ ಅಪ್ ಆಗಲ್ಲ. ಒಂದು ನಮ್ಮ ಕಂಪ್ಲೇಂಟ್ಗೆ ನೀವು ಫಾಲೋ ಅಪ್ ಮಾಡಲ್ಲ ಅಂದರೆ ಅದ್ರ ಸ್ಟೇಟಸ್ ಏನಾಗ್ತಿದೆ ನಾವು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ನೋಡ್ಬೋದು, ಇಷ್ಟು ಟ್ಯಾಟ್ ಟೈಮ್ ಇದೆ, ಇಷ್ಟು ಡಾಲರ್ ರಿಸಾಲ್ವ್ ಆಗುತ್ತೆ ಅಂತಾನೆ. ಅವ್ನು ನಮ್ಮನ್ನ ಆ ರಿಸಲ್ಯೂಷನ್ ಟೈಮಲ್ಲಿ ನಮಗೆ ಕೇಳೋದು ಇಲ್ಲ, ರಿಸಾಲ್ವ್ ಆಗಿದೆಯಾ ಸರ್, ಕ್ಲೋಸ್ ಮಾಡಲಾ ಸರ್ ಅಂತ ಕೇಳೋದೇ ಇಲ್ಲ. ಏನು ಅವ್ನು ನಮಗೆ ಮಿಡ್ರು ಕೊಡ್ತಾರ? ನಾವು ಅದೇ ಗೊತ್ತಾಯ್ತು ಸರ್, ಗಿಡದಾಗೋ ತರ್ಕೊಂಬತ್ತೀವ ದುಡ್ಡ ರೀಚಾರ್ಜ್ ಮಾಡ್ಸೋಕ್ಕೆ. ಅದೇ ಸರ್ ಗೊತ್ತಾಯ್ತು, ಬಟ್ ನಿಜವಾಗ್ಲೂ ಸಾರಿ ಸರ್, ಇದು ನಮ್ಮ ದಯವಿಟ್ಟು ನೀವು ಕ್ವಾಲಿಟಿ ಪರ್ಪಸ್ಗೆ ಈ ಕಾಲ್ನ ರೆಕಾರ್ಡ್ ಮಾಡಿದ್ರೆ ಅವ್ನ ಅಮ್ಮ ಬೋಸುಡನ ಕ್ಯಾಯ ಆ ಸುಳೆ ಮಗ ಯಾವಾಗ ಕುಂತಿರೋದು ಅವ್ನಿಗೆ ಕಳಿಸ್ರಿ, ಕೇಳಿಸ್ಕೊಳ್ಳೋ ಇದನ್ನ ಲಂಗಡ ಸುಳೆ ಮಗನೇ. ಯಾರು ಹೇಳಿ, ಅದು ಟೆಕ್ನಿಕಲ್ ಇನ್ಚಾರ್ಜ್ ಯಾವನ ಇರ್ತಾನಲ್ಲ, ಅವ್ನಿಗೆ ಕಳಿಸಿ. ದಯವಿಟ್ಟು ಇದನ್ನ ಕೇಳಿಸ್ಕ, ಕನ್ನಡ ಬರೋನ್ಗೆ ಕಳಿಸ್ರಿ. ನಮ್ಮ ಸುಳೆ ಮಕ್ಕಳ ಕೇಳಿಸ್ಕೊಳ್ರಿ, ನಾವು ಹೆಂಗೆ ಉಗಿಸ್ಕೋಬೇಕು, ನಮ್ಮ ತಾಯಿನೆಲ್ಲ ಯಾಕೆ ಕರ್ಕೊಂಬರ್ಬೇಕು ಅವರು, ನೀವು ಮಾಡೋ ಕಿತಾಪತಿ ಕೆಲಸಕ್ಕೆ ನಾವು ಉಗಿಸ್ಕೋಬೇಕಾ?
ನಮ್ಗೆ ಕೈಲಿ ಕಿಸಿಲಿಲ್ಲ ಅಂದರೆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮುಸ್ರೆ ತೊಳಿರಿ ಅಂತಂದು ಹೇಳ್ರಿ. ಓಕೆ ಸರ್ ಓಕೆ. ತಾಯಿನ ಅರೆ ಕ್ಯಾಯ ಮೀಟ್ರ್ ಕೊಟ್ಟು ಸುಳ ಮಕ್ಕಳು. ಇವಾಗ ಏನು ಪ್ರಾಬ್ಲಮ್ ಆಗಿದೆಯೋ ಅದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಂಡಿರ್ತೀರಿ ನಮ್ದು ಏನು ಅಂದ್ರೆ ನಾನು ಕಂಪ್ಲೇಂಟ್ ರೈಸ್ ಅಲ್ಲ ನಾನು ನೀವಾದ್ರೂ ಪರವಾಗಿಲ್ಲ ರೀ. ಪಿಂಗ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಕೆಲವ್ರು ಅದೇನು ಕ್ವಾಲಿಫಿಕೇಶನ್ ಮೇಲೆ ತಾಂತಾರೋ ನಿಮ್ಮ ಪೊಸಿಷನ್ಗೆ ಗೊತ್ತಿಲ್ಲ. ನಮಗೆ ಪಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಓಕೆ. ಕಾಮನ್ ಪೀಪಲ್ಗಿರೋ ನಾಲೆಡ್ಜ್ ಅವ್ರಿಗೆ ಇರಲ್ರಿ. ಹೆಂಗ್ರಿ ರೆಸೊಲ್ಯೂಷನ್ ಕೊಡ್ತಾರೆ, ಸೊಲ್ಯೂಷನ್ ಹೆಂಗ್ರಿ ಕೊಡ್ತಾರೆ? ವಿಚ್ ಈಸ್ ನೀವು ಎಕ್ಸ್ಪರ್ಟ್ ಅಂತ ತಾನೇ ನಿಮಗೆ ಕಾಲ್ ಕನೆಕ್ಟ್ ಆಗೋದು. ಹೌದು ಸರ್. ಹಾಂ, ದೆನ್ ನೀವು ಅದಕ್ಕೆ ಸೊಲ್ಯೂಷನ್ ಆದರೂ ಹೇಳ್ಬೇಕು. ಅಟ್ಲೀಸ್ಟ್ ಈ ಥರ ಸೆಟ್ಟಿಂಗ್ಸ್ ಇದೆ, ಈ ಥರ ಇದಿದೆ. ನನಗಂತೂ ಗೊತ್ತು ಯಾವ ಸೆಟ್ಟಿಂಗ್ಸ್ ಏನಿರುತ್ತೆ, ಎ ಪಿ ಎನ್ ಅಂದ್ರೇನು, ವಿ ಪಿ ಎನ್ ಅಂದ್ರೇನು, ಇದೆಲ್ಲ ನನಗೆ ಗೊತ್ತಿರುತ್ತೆ. ನಾನು ಅಟ್ಲೀಸ್ಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸರಿನಾ? ಕೆಲವೊಬ್ರಿಗೆ ಅದು ಗೊತ್ತಿರಲ್ಲ. ಅವ್ರಿಗಾದ್ರೂ ಹೆಲ್ಪ್ ಮಾಡ್ಬೇಕು ತಾನೆ. ನಿಮಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ? ಅದೇ ಅದಕ್ಕೊಂದು ಕ್ವಾಲಿಫಿಕೇಶನ್ ಬೇಡವಾ? ಒಂದು ಟೆಕ್ನಿಕಲ್ ನಾಲೆಡ್ಜ್ ಬೇಡವಾ? ಸಾಮಾನು ಕೂರಿಸ್ತಾರೆ ಅಂತಾನೆ ಬರ್ರಿ ನಮ್ಮ ಕಡೆ ದನಕಾಯ ಚೆನ್ನಾಗಿ ಹೇಳ್ತಾನೆ, ನಂದು ಇಂಟರ್ನೆಟ್ ಗೊತ್ತಿಲ್ಲಪ್ಪ ಅಂತಾನೆ. ಹೌದು ಸರ್. ಕಳಿಸ್ರಿ. ನಮ್ಮ ಕಡೆ ಬೇಜಾನ್ ಕುರಿ ದನ ಮೇಕೆ ಇದಾವೆ, ಕೆಲ್ಸಕ್ಕೆ ನಾನೇ ಕೆಲ್ಸತ್ತ ಅಂತ ಕಳಿಸ್ರಿ. ಅವ್ರು ಯಾರ್ಯಾರನ್ನ ನಾಲೆಡ್ಜ್ ಇಲ್ವಾ ಅವ್ರನ್ನೆಲ್ಲನ. ಹೌದು ಸರ್. ನಿಮ್ಗೆ ಏರ್ಟೆಲ್ನವ್ರು ಏನು ಸಂಬಳ ಕೊಡ್ತಾರೋ ಅದರಿಂದ ಒಂದು 50% ಜಾಸ್ತಿ ಕೊಡ್ತೀನಿ. ಅಂದರೆ 1/3 ಜಾಸ್ತಿನೇ ಕೊಡ್ತೀನಿ. ಕಳಿಸ್ರಿ. ಮತ್ತೆ ಚಿಕ್ಕ ಮುಚ್ಕೊಂಡು ಬಿಸ್ಲಾಗ ಹೋಗಿ ದುಡಿತಾರಲ್ಲ ಅವಾಗ ಗೊತ್ತಾಗ್ತೈತೆ. ಕುರಿ ಕಾಯ್ಕೊಂಬರುವಾಗ ಒಂದು ಕುರಿ ಹೊಲ್ದಕ್ಕೆ ಹೋದ್ರೆ ಕಟ್ಟಾಗಿ ಹೊಡಿತಾರೆ. ಹೌದು ಸರ್, ಗೊತ್ತಾಯ್ತು ಸರ್ ನನಗೆ. ಅಂದರೆ ಇಲ್ಲಿ ಕೂತಿದ್ದೀವಿ ಅಂದಮೇಲೆ ಎಲ್ಲ ಗೊತ್ತಿರಬೇಕಾಗತ್ತೆ ಸರ್. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಅದೇ ಕಸ್ಟಮರಿಗೆ ನಾವು ಕಾಲ್ ಮಾಡ್ತಿದೀವಿ ಅಂದ್ರೆ ನೀವು ಎಕ್ಸ್ಪರ್ಟ್ ಅಂತಾನೆ ನಾವು ಕಾಲ್ ಮಾಡ್ತಿರೋದು. ನಿಮಗೆ ಕಾಲ್ ಕನೆಕ್ಟ್ ಆಗ್ತಾ ಐತೆ ಅಂದ್ರೆ ನೀವು ಸೊಲ್ಯೂಷನ್ ಕೊಡ್ತೀರಾ ಅಂತಾನೆ ನಮ್ ಕಾಲ್ ಕನೆಕ್ಟ್ ಆಗೋದು. ಎಸ್ ಸರ್. ಅಥವಾ ಅವ್ನು ಯಾವನ್ರಿ ಅವನು ಟೆಕ್ನಿಕಲ್ ಹೆಡ್, ನಿಮ್ಮ ಕರ್ನಾಟಕದ ಟೆಕ್ನಿಕಲ್ ಹೆಡ್ ಯಾವನ್ರಿ? ಅವ್ನ ಹೆಸರೇನ್ರಿ? ಹಾಂ ನೋ ಸರ್, ಅದು ನಮ್ಗೆ ಅದು ಗೊತ್ತಿರಲ್ಲ. ಲೆನೋವಾ ಕಾ. ಹಾಂ ಹೇಳಿ. ಅದು ನಮ್ಗೆ ಗೊತ್ತಿರಲ್ಲ ಸರ್. ಅಂದ್ರೆ ಬ್ಯಾಕ್ ಎಂಡ್ ಟೀಮೇ ಸಪ್ರೇಟ್ ಇರುತ್ತೆ. ಅಲ್ಲ, ಇಲ್ಲಿ ಕೋಆರ್ಡಿನೇಷನ್ ಇಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ. ನಿಮಗೆ ಮತ್ತೆ ಟೆಕ್ನಿಕಲ್ ಟೀಮ್ ಮಧ್ಯೆ ಕೋಆರ್ಡಿನೇಷನ್ ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ನೀವು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ ಅಂದ್ರೆ ಅದನ್ನ ಸ್ಟೇಟಸ್ ನಾವು ಕೇಳಿದಾಗ ಏನಾಗ್ತಿದೆ ಅಂತ ಹೇಳೋದಕ್ಕಾದ್ರೂ ಅವ್ರು ನಿಮ್ಗೆ ಆಕ್ಸೆಸ್ ಕೊಡ್ಲೇಬೇಕು ತಾನೆ. ಹೌದು ಸರ್. ಹಾಂ, ದಟ್ಸ್ ವಾಟ್. ಎಲ್ಲಿ ಆ ಆಕ್ಸೆಸ್ ನಿಮ್ಗೆ ಯಾಕೆ ಕೊಡ್ತಾ ಇಲ್ಲ? ಅಥವಾ ನಿಮ್ಮ ಕಸ್ಟಮರ್ ಒಂದೇ ಕಂಪ್ಲೇಂಟ್ ಬಗ್ಗೆ ಪದೇ ಪದೇ ರಿಪೋರ್ಟ್ ಮಾಡ್ತಾವ್ರೆ ಅಂದ್ರೆ ನೀವು ಅವ್ರಿಗೆ ಹೇಳೋಕೆ ಯಾಕೆ ಆಗ್ತಾ ಇಲ್ಲ? ಅದೇ ಸರ್ ಗೊತ್ತಾಯ್ತು. ಅಂದ್ರೆ ಪದೇ ನೀವು ಅಂದ್ರೆ ಇಂಟರ್ನೆಟ್ ನಾನು ಡಿಸೆಂಬರ್ ಇಂದ ಈ ಕಂಪ್ಲೇಂಟ್ ರೈಸ್ ಮಾಡ್ತಾನೆ ಇದ್ದೀನಿ. ಈಚ್ ಅಂಡ್ ಎವ್ರಿ ಟೈಮ್ ಕಂಪ್ಲೇಂಟ್ ಓಪನ್ ಆಗುತ್ತೆ, ಟಿಕೆಟ್ ರೈಸ್ ಆಗುತ್ತೆ. ಟಿಕೆಟ್ ಒಂದು ಟ್ಯಾಟ್ ಟೈಮ್ ಇರುತ್ತೆ. ಟ್ಯಾಟ್ ಟೈಮ್ ಒಳಗಡೆ ನಮ್ಗೊಂದು ಇನ್ಫಾರ್ಮೇಷನು ಇಲ್ಲ ಸರ್. ಸೀರಿಯಸ್ಲಿ ನೀವು ನಂಬ್ತಿರಲ್ಲ, ಒಂದು ಇನ್ಫಾರ್ಮೇಷನ್ ಇಲ್ಲ. ಹಾಳಾಗೋಗ್ಲಿ ಫೋನ್ ಮಾಡೋದು ಬೇಡ, ಒಂದು ಮೆಸೇಜ್ ಮಾಡಲ್ಲ. ನಿಮ್ಮ ಟಿಕೆಟ್ ಬಗ್ಗೆ ಈ ಥರ ಅಪ್ಡೇಟ್ಸ್ ಆಗ್ತಾ ಇದೆ, ಈ ಥರ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡಿದ್ದೀವಿ, ನೋಡ್ಕೊಳ್ಳಿ ಒಂದ್ಸರಿ ಕನ್ಫರ್ಮ್ ಮಾಡಿ ಅಂತಂದು ಏನಾದರೂ. ಏಯ್, ಒಂದು ಸೌಜನ್ಯ ಬೇಕ್ರಿ ರೀ. ಏನೋ ತೆಂಗ್ತೀವಿ ಅಂದರೆ. ಹೌದು ಸರ್. ಮುಂದ್ಗಡೆ ತೆಂಗ್ಕೊಂಡು ಹೋಗ್ಲಿ, ಹಿಂದ್ಗಡೆದು ತೆಂಗ್ಕೊಂಡು ಹೋದ್ರೆ. ಅದೇ ಗೊತ್ತಾಯ್ತು ಸರ್. ಅಂದರೆ ಅಟ್ಲೀಸ್ಟ್ ನಾವು ಈ ಪೊಸಿಷನಲ್ಲಿ ಇಲ್ಲಿ ಕೂತಿದ್ದೀವಿ ಅಂದಮೇಲೆ ಕಸ್ಟಮರಿಗೆ ರೆಸಲ್ಯೂಷನ್ ಕೊಡ್ಲಿಕ್ಕೆ ಆಗುತ್ತೋ ಇಲ್ವಾ, ಬಟ್ ಒಂದು ಕಂಪ್ಲೇಂಟ್ ರೈಸ್ ಮಾಡಿದೀವಿ ಅಂದ್ರೆ ಅದಕ್ಕೆ ನೀವು ಜಾಸ್ತಿ ಹೈಯರ್ ಅಥಾರಿಟಿ ಆಗಿರ್ಬೇಕು, ವಿಚ್ ಇಸ್ ಟೆಕ್ನಿಕಲ್ಗಿಂತಾನೆ. ಯಾಕೆಂದ್ರೆ ನೀವು ಅವ್ರ ಮೇಲೆ ಪ್ರೆಷರ್ ಬಿಲ್ಡ್ ಮಾಡಬೇಕು. ಆ ಥರ ಆಕ್ಸೆಸ್ ಇಲ್ಲ ಅಂದಮೇಲೆ ಇದು ಇದೇನು SOP ಸರಿ ಇಲ್ಲ. ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಇದು. ಗೊತ್ತಾಯ್ತು ಸರ್. ನಾನು ಒಬ್ಬ ಸೇಲ್ಸ್ಮನ್ ಆಗಿ ನನಗೆ ಗೊತ್ತು ಎಸ್ಕಲೇಷನ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತಾನೆ. ನಾವು ಉಗಿಸ್ಕೊಂತೀವಿ ಮತ್ತೆ ಏನಾದರೂ ಎಸ್ಕಲೇಟ್ ಆದಾಗ. ಆದರೆ ಅದನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡ್ತೀವಿ, ನಮ್ಮದು ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಪ್ರಕಾರನ ಕಸ್ಟಮರ್ಗೆ ಸ್ಟೆಪ್ ಬೈ ಸ್ಟೆಪ್, ಸರ್ ಈ ಥರ ಆಗ್ತಾ ಇದೆ ನಿಮ್ಮ ಎಸ್ಕಲೇಷನ್ ಬಗ್ಗೆ. ನೀವು ನಂಬ್ತೀರಾ ಇಲ್ವರಿ? ನಾನು ಆ್ಯಕ್ಚುಲಿ ಮೊಬೈಲ್ ರಿಪೇರ್ ಟೆಕ್ನಿಷಿಯನ್. ನನಗೆ ಗೊತ್ತಿದೆ ಏನು ಮೊಬೈಲಲ್ಲಿ ಏನಾಗುತ್ತೆ, ನೆಟ್ವರ್ಕಲ್ಲಿ ಏನಾಗುತ್ತೆ. ಇದರಿಂದ ನಾನು ಇನ್ ಡೆಪ್ತಾಗಿ ನಾನು ಮಾತಾಡ್ತಿದ್ದೀನಿ. ಸರಿನಾ? ನಾಲೆಡ್ಜ್ ಇಲ್ಲ ಅಂದರೆ ನಾನು ಮಾತಾಡ್ತಿರ್ಲಿಲ್ಲ. ನಮ್ಮದು ಎಸ್ಕಲೇಷನ್ ಬರುತ್ತೆ. ಏನಾದರೂ ಪ್ರಾಬ್ಲಮ್ ಆದಾಗ ಪ್ರಾಡಕ್ಟ್ ಫಾಲ್ಟ್ ಇರುತ್ತೆ, ಇಲ್ಲ ನಾವು ಮಾಡೋದೇ ಫಾಲ್ಟ್ ಮಾಡಿರ್ತೀವಿ. ಸಮ್ಟೈಮ್ಸ್ ಆಗುತ್ತೆ ಹ್ಯೂಮನ್ ಎರರು ಅಥವಾ ಅನ್ನೋನ್ ಎರರು. ಅವಾಗ ನಾವು ಎಸ್ಕಲೇಷನ್ ಆದಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅವ್ರಿಂದ ಪರ್ಮಿಷನ್ ತೊಗೋತೀವಿ. ಸರ್ ಈ ಥರ ಇದನ್ನು ಮುಂದಕ್ಕೆ ಫಾರ್ವರ್ಡ್ ಮಾಡ್ಬೇಕಂದ್ರೆ ನಮ್ಗೆ ಈ ಥರ ಅಪ್ರೂವಲ್ ಬೇಕಾಗುತ್ತೆ, ದಯವಿಟ್ಟು ಅಪ್ರೂವಲ್ ಕೊಡೋದಾದರೆ ನಾವು ಮುಂದಕ್ಕೆ ಫಾರ್ವರ್ಡ್ ಮಾಡ್ತೀವಿ ಅಂತ ಇರುತ್ತೆ. ಅದೆಲ್ಲ ಎಸ್ಕಲೇಷನ್ ಒಂದು ಪ್ರೋಸೆಸ್ಸು. ಏನು ಬೇಡವೇನ್ರಿ? ಅದೇ ಗೊತ್ತಾಯ್ತು. ಏನಾದರೂ ಒಂದು ರೆಸ್ಪಾನ್ಸ್ ಏನಾದರೂ ಕೊಟ್ಟಿದ್ರೆ ಒಂದು ವರ್ಕ್ ನಡೀತಿದೆ ಅಂತ ನಿಮಗೂ ಒಂದು ಇದು ಬರುತ್ತೆ. ಏನೂ ಮಾಡಲಿಲ್ಲ ಅಂದರೆ ನಿಮ್ಮ ಕಡೆಯಿಂದನೂ ಒಂದು. ಈಗ ನಾನು ನಿಮಗೆ ಕಾಲ್ ಮಾಡಿದ ಉದ್ದೇಶ ಇಷ್ಟೇ. ನಂದು ಹೋಯ್ತು 5,000 ರೂಪಾಯಿ.
5,000 ರೂಪಾಯಿ ಹೋಗಿದ್ಕೆ ಹೊಟ್ಟೆ ಊರಿಗೆ ಫೋನ್ ಮಾಡಿದ್ದು. ಇಲ್ಲ ಅದೇ ನಿಮ್ ಕೈಲಿ ಗೊತ್ತಾಯ್ತು. ಆಗಲ್ಲ ಅನ್ನೋದಾದ್ರೆ ಅದನ್ನಾದ್ರೂ ಬೊಗಳು ಸಾಯ್ಲಿ ಅತ್ತ. ನಾವ್ ಬೇಕಾದ್ರೆ ಒಂದು ಬ್ರಾಡ್ಬ್ಯಾಂಡ್ ಏನ್ ಅಮ್ಮಮ್ಮ ಅಂದ್ರೆ ಈಗ ಒಂದ್ ತಿಂಗಳಿಗೆ 300 ರೂಪಾಯಿ ಖರ್ಚಾಗ್ತಿದೆ ಮೊಬೈಲ್ ರೀಚಾರ್ಜ್ ಮಾಡ್ಸೋದಕ್ಕೆ 1,000 ರೂಪಾಯಿ ಡೇಟಾಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಗೆ ಹೋಗ್ಲಿ, ಒಳ್ಳೆ ಸ್ಪೀಡ್ ಹೌದು. ಸಿಗುತ್ತೆ, ಒಳ್ಳೆ ಕನೆಕ್ಷನ್ ಸ್ಪೀಡ್ ಸಿಗುತ್ತೆ, ರೆಸ್ಪಾನ್ಸ್ ಸ್ಪೀಡನು ಚೆನ್ನಾಗಿರುತ್ತೆ. ನೀವು ನಂಬ್ತೀರೇನ್ರಿ, ನಮ್ಮ ಪಕ್ಕ ಸ್ಟೋರಲ್ಲೇನೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇದೆ. 0.8 MS ಬರ್ತಾ ಇದೆ ಅವ್ರದ್ದು. ಸಿಗದಾಗ ಹೆಂಗ್ ಉರಿಬೇಕು ಹೇಳ್ರಿ ನಮ್ಗೆ. ಅದೇ ಸರ್ ಗೊತ್ತಾಯ್ತು. ಅವ್ರದ್ದು ಅಷ್ಟೇ ಸ್ಪೀಡ್ ಇದ್ದಾಗ ನಮ್ದು ಏರ್ಟೆಲ್ ಕಡೆಯಿಂದ ಇಷ್ಟು ಸ್ಪೀಡ್ ಇಲ್ಲ ಅಂದ್ರೆ ನಿಮ್ಗೆ ಬೇಜಾರು ಆಗೇ ಆಗುತ್ತೆ. ಇನ್ನೊಂದು ಗೊತ್ತಾ, ಅವರಿಗೆ ಸ್ಪೀಡ್ ಲಿಮಿಟ್ ಇರೋದು ಎಷ್ಟು ಗೊತ್ತಾ? 10 Mbps ಅವ್ರಿಗೆ ಸ್ಪೀಡ್ ಲಿಮಿಟ್ ಇರೋದು. ಅಂದ್ರೆ 1,000 ರೂಪಾಯಿ ರೀಚಾರ್ಜ್ ಮಾಡಿದಾಗ 10 Mbps ಅಷ್ಟೇ ಸ್ಪೀಡ್ ಸಿಗೋದು. ಬಟ್ MS ಎಷ್ಟು ಚೆನ್ನಾಗಿದೆ ಅಂದ್ರೆ ಐ ರಿಯಲಿ ಫಾಲ್ ಇನ್ ಲವ್. ಅಷ್ಟು ಗುಡ್ MS ಇದೆ. ನಮ್ಗೆ 100 Mbps ವರ್ಗೂ ಹೋಗುತ್ತೆ ರೀ, ನೀವು ನಂಬಲ್ಲ. 100 Mbps ವರ್ಗೂ ಸ್ಪೀಡ್ ಸಿಗ್ತಾ ಇದೆ. MS ಇಷ್ಟು ಕೆಟ್ಟದಾಗಿದೆ ಅಂದ್ರೆ ಯಾವನಾದ್ರೂ ಒಂದು ಬಟನ್ ಕ್ಲಿಕ್ ಮಾಡಿ ಹೋಗಿ ಜಡ್ಕ ಹೊಡ್ಕೊಂಡ್ ಬರ್ಬೋದು. ಅದೇ ಗೊತ್ತಾಯ್ತು ಸರ್. ಇವಾಗ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಇದ್ರ ಮೇಲೆ, ಓಕೆನಾ? ಅಂದ್ರೆ ನಿಮ್ಗೆ ಕಂಪ್ಲೇಂಟ್ ಟಿಕೆಟ್ ಬರುತ್ತೆ, ನಿಮ್ಗೂ ಗೊತ್ತಿದೆ ಆಲ್ರೆಡಿ. ನೀವು ಟಿಕೆಟ್ ಆಲ್ರೆಡಿ ಓಪನ್ ಇದೆ, ಸ್ಪೆಸಿಫೈಡ್ ಆಗಿ MS ನನಗೆ ಪ್ರಾಬ್ಲಮ್ ಅಂದ್ರೆ ಪಿಂಗೆ ನನಗೆ ಪ್ರಾಬ್ಲಮ್ ಅನ್ನೋದ್ ಬಗ್ಗೆ ಟಿಕೆಟ್ ರೈಸ್ ಮಾಡ್ಬೇಕು. ಎಲ್ಲರೂ ಬರೀ ಇಂಟರ್ನೆಟ್ ಇಶ್ಯೂ. ನಾನು ಮೈಜಿ ಆಪ್ ಮೈಜಿ ಆಪ್ ಬಂತು, ಏರ್ಟೆಲ್ ಥ್ಯಾಂಕ್ಸ್ ಆಪ್ ಓಪನ್ ಮಾಡಿದ್ರೆ ಅಲ್ಲಿ ನೋಡಿದ್ರೆ ಪ್ರತಿ ಟಿಕೆಟ್ ಅಲ್ಲೂ ಇಂಟರ್ನೆಟ್ ಇಶ್ಯೂ, ಪಿಂಗ್ ಇಶ್ಯೂ ಕಣ್ರಿ. ನಂದು ಇಂಟರ್ನೆಟ್ ಇಶ್ಯೂ ಇಲ್ಲ, ಪಿಂಗ್ ಇಶ್ಯೂ. ನನಗೆ ಪಿಂಗ್ ಇಶ್ಯೂ ಅಂತಾನೆ ಟಿಕೆಟ್ ರೈಸ್ ಮಾಡಿ. ಅಂಡ್ ಮೋರ್ ಓವರ್ ನನ್ಗೆ ನಿಜ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂದ್ರೆ ಡಿಸೆಂಬರ್ 5 ಸುಮಾರು ಸರಿ ನಾನು ಕಾಲ್ ಮಾಡಿಲ್ಲ, ಪ್ರತಿ ಕಾಲೂ ನಾನು ರೆಕಾರ್ಡ್ ಮಾಡಿದ್ದೀನಿ. ಇವನ್ ನೀವು ಮಾತಾಡ್ತಿರೋದು ಕೂಡ ರೆಕಾರ್ಡ್ ಆಗ್ತಾ ಇದೆ, ಸರಿನಾ? ಇದೆಲ್ಲ ನಾನು ತಮಾಷೆಗೆ ರೆಕಾರ್ಡ್ ಮಾಡ್ತಿಲ್ಲ, ವಿಚ್ ಇಸ್ ಆಲ್ ಅಬೌಟ್ ಪ್ರೂಫ್. ನಾನು ಫರ್ದರ್ ಸ್ಟೆಪ್ಸ್ ತಗೊಳೋದಕ್ಕೆ ತುಂಬಾ ಇನಿಷಿಯೇಟ್ ಆಗಿದ್ದೀನಿ. ತುಂಬಾ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂಡ್ ಯು ಹ್ಯಾವ್ ಟು ಪೇ ಬಿಗ್ ಅಮೌಂಟ್. ಓಕೆ ಸರ್, ನಾನು ಇವಾಗ ರೈಸ್ ಮಾಡ್ತೀನಿ, ಓಕೆನಾ? ಆದಷ್ಟು ನಾನು ಏನು ಹೈಲೈಟ್ ಮಾಡ್ತೀನಿ ಇದನ್ನ, ಓಕೆನಾ? ಆದಷ್ಟು ರೆಸೊಲ್ಯೂಷನ್ ಆದಷ್ಟು ಬೇಗ ಸಿಗೋ ಥರ ಮಾಡ್ತೀನಿ ಸರ್. ನಾನು ನಿಮ್ಮದು ಕರೆಯನ್ನು ಹೋಲ್ಡಲ್ಲಿ ಇಡ್ಬೋದು ಸರ್, ನಾನು ಚೆಕ್ ಮಾಡ್ತೀನಿ, 1 ನಿಮಿಷ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೋಲ್ಡ್ನಲ್ಲಿ ಇದೆಲ್ಲಕ್ಕೆ ಧನ್ಯವಾದಗಳು ಸರ್. ಸರ್ ಆ್ಯಕ್ಚುಲಿ ನಾನು ಇಲ್ಲಿ ಚೆಕ್ ಮಾಡಿದೆ, ಓಕೆನಾ? ಇಲ್ಲಿ ನಮಗೆ ಬಂದಿರೋದು ಇವಾಗ ಇಂಟರ್ನೆಟ್ ಇಶ್ಯೂ ಇದ್ರೆ ನಾನು ರೈಸ್ ಮಾಡ್ಬೋದು. ಬಟ್ ನಿಮ್ದು ಆ ಆ್ಯಪಲ್ಲಿ ಏನು ನಿಮ್ದು ಪಿಂಗ್ ಇಶ್ಯೂ ಇದೆಯೋ ಅದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ರೆಸೊಲ್ಯೂಷನ್ ಸಿಗಬೇಕು ಅಂದರೆ ನಾನೊಂದು ಹೇಳ್ತೀನಿ, ಅದನ್ನ ಮಾಡಿ ಸರ್. ಯಾವುದು ನಿಮ್ಮದು ಪರ್ಟಿಕ್ಯುಲರ್ ಆ್ಯಪ್ ಇದೆಯೋ ಆ ಆ್ಯಪಿಂದು ಕಸ್ಟಮರ್ ಕೇರಿಗೆ ನೀವು ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ. ಅದೇ ಇವಾಗ ಅಂದರೆ 8 ಗಂಟೆ ಒಳಗಡೆ. ಹೇಳಿ ಸರ್. ಅದೇ ಆಪ್ ಅಲ್ಲಿ ನಾನು ಏನೋ ಇಲ್ಲಿ ಪಕ್ಕ ಸ್ಟೋರ್ ಅವ್ರದ್ದು ವೈಫೈ ಇದೆ ಅಂತ ಅಂದಲ್ಲ, ಕನೆಕ್ಷನ್ ಅದರಲ್ಲಿ ಪಕ್ಕ ಇವನ್ ನನ್ನ ಫೋನಲ್ಲೂ ಅವಾಗ 8 MS ಬರುತ್ತೆ ವೈಫೈ ಕನೆಕ್ಟ್ ಮಾಡ್ಕೊಂಡ್ರೆ. ಓಕೆ. ಸೊ ಇದು ಪ್ಯೂರ್ಲಿ ಏರ್ಟೆಲ್ ರಿಲೇಟೆಡ್ ಪ್ರಾಬ್ಲಮ್. ಓಕೆ. ಅಂದ್ರೆ ಇವಾಗ ಸರ್ ನಿಮ್ಗೂ ಯಾಕೆ ಅರ್ಥ ಆಗ್ತಿಲ್ಲ? ಗೊತ್ತಾಯ್ತು ಸರ್. ಅಂದ್ರೆ ಇವಾಗ ನಿಮ್ಮದು ಏರ್ಟೆಲ್ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಮಾತ್ರ ಆಪ್ ಅಲ್ಲೇ ಅಂತ ಅಲ್ಲ, ಸ್ಪೆಸಿಫೈಡ್. ನಾನು ಏವಿಯೇಟರ್ ಒಂದೇ ಆಡ್ತೀನಿ ಅಂತಲ್ಲ, ಪಬ್ಜಿ ಆಡ್ತೀನಿ. ಪಬ್ಜಿನಲ್ಲಿ ನಾವು ಫೈರ್ ಮಾಡಿದ್ರೆ ನಮ್ ಆಫ್ಟರ್ ನಾವು ಅಥವಾ ಈಗ ಒಂದ್ ಡೆತ್ ಮೂವ್ ಆದ್ಮೇಲೆ ಫೈರ್ ಹೋಗುತ್ತೆ. ಟೀಮ್ ಡೆತ್ ಮ್ಯಾಚ್ ಆಡ್ತಿದೀವಿ ಅಂದ್ಕೊಳ್ಳಿ. ಅವಾಗ ನಾವು ಎನಿಮಿ ನಮ್ಮ ಎದುರಿಗಿದ್ದಾನೆ ಅಂದ್ರೆ ನಾವ್ ಅವಾಗ ಫೈರ್ ಮಾಡ್ತೀವಿ. ಫೈರ್ ಮಾಡಿದಾಗ ಆ ಎನಿಮಿಗೂ ನಾವು ಕಂಡಿರ್ತೀವಿ, ಅವನು ಫೈರ್ ಮಾಡಿರ್ತಾನೆ. ನಮ್ದು ಒಂದು ಮ್ಯಾಗ್ಝಿನ್ ಅಂದ್ರೆ 40 ರೌಂಡ್ಸ್ ಬುಲೆಟ್ ಖಾಲಿ ಆದ್ರೂ ಅವ್ನಿಗೊಂದು ಒಂದ್ ಸಿಂಗಲ್ ಡ್ಯಾಮೇಜ್ ಆಗಿರಲ್ಲ.
ಅದೇ ಅಂದ್ರೆ ಇಲ್ಲಿ ಪ್ಯೂರ್ಲಿ ಪಿಂಗ್ ಇಶ್ಯೂ ಅಂಡ್ ಮೋರ್ ಓವರ್ ಪಬ್ಜಿದ್ ಬೇಡ, ಇನ್ನೊಂದು ಗೇಮ್ ಇದೆ, ಯಾವುದು ಇನ್ನೊಂದು ಯಾವುದು ಗೇಮ್ ಇದೆ, ಯಾವುದಪ್ಪ ಆನ್ಲೈನ್ ಗೇಮ್ ಇದೆ, ಅದನ್ನು ಬಾಲ್ ಫ್ರೀ ಫೈರಾ? ಬಾಲ್ ಹಿಡಿಯೋದು. ಇಲ್ಲ, ಫ್ರೀ ಫೈರ್ ಎಲ್ಲ ನಾವು ಆಡಲ್ಲ, ಮಕ್ಕಳು ಆಡೋದು ಅದು. ಹಾಂ ಸರಿನಾ? ಓಕೆ. ಬಾಲ್ ಹಿಡಿಯೋದು ಅಂದ್ರೆ ಬಾಲ್ ಜಂಪ್ ಆಗ್ತಾ ಇರುತ್ತೆ, ಅದನ್ನ ಕ್ಯಾಚ್ ಮಾಡ್ಬೇಕು ನಾವು. ಕ್ಯಾಚ್ ಮಾಡಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಕೆಳಗೆ ಬಿದ್ದೋಗ್ಬಿಡುತ್ತೆ, ಅದು ನ್ಯೂಟ್ರಲ್. ಅದರಿಂದ ಯಾವುದೇ ಪ್ರಾಫಿಟ್ ಇಲ್ಲ ನಮಗೆ. ಅಂದ್ರೆ ಇದು ಏನು ಬೆಟ್ಟಿಂಗ್ ಆಪ್ ಅಲ್ಲ, ಗೊತ್ತಾಯ್ತು ಸರ್. ಎಂಟರ್ಟೈನ್ಮೆಂಟ್ಗೆ ಪಾಯಿಂಟ್ಸ್ ತರ. ಹ್ಞೂ ಓಕೆ, ನಾವು ಬಾಲ್ನ ಹಿಡಿದಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ, ಆದ್ರೆ ಬಾಲ್ ಬಿದ್ದೋಗಿರುತ್ತೆ. ಯಾಕೆ ಹೇಳಿ? ನಮ್ಗೆ ರೆಸ್ಪಾನ್ಸ್ ಬಂದಿರಲ್ಲ, ಅಲ್ಲಿ ಹಿಡಿದಿದ್ದೀನಿ ಅನ್ನೋದಕ್ಕೆ ರೆಸ್ಪಾನ್ಸ್ ಬಂದಿರಲ್ಲ ನಮಗೆ. ಹ್ಞೂ ಪ್ಯೂರ್ಲಿ ನೆಟ್ವರ್ಕ್ ರಿಲೇಟೆಡ್ ಅಂಡ್ ಪಿಂಗ್ ರಿಲೇಟೆಡ್. ಅಂಡ್ ಮೋರ್ ಓವರ್ ನಾನು ವೈಫೈ ಕನೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಗೇಮನ್ನು ಸ್ಮೂತಾಗಿ ಆಡ್ತೀನಿ, ಎಲ್ಲ ಕಡೆನೂ ಸ್ಮೂತ್ ಆಗಿರುತ್ತೆ ನನಗೆ. ಓಕೆ. ನಂಗೆ 10 Mbps ಮೇಲೆ ಸ್ಪೀಡ್ ಸಿಗಲ್ಲ, ಬಟ್ ನನಗೆ ಬೇಡ, ನಾನು 10 Mbps ಬೇಡ, 5 Mbps ಕೊಟ್ಟರೆ ಸಾಕು ನನಗೆ ಸ್ಪೀಡು. ಓಕೆ, ಅಂದ್ರೆ ನಿಮ್ದು ಮೇನ್ ಆಗಿ ಇವಾಗ ಪಿಂಗ್ ಅಂದ್ರೆ ನಿಮ್ದು ಈಗ ಬೇರೆದು ಕನೆಕ್ಟ್ ಮಾಡಿದಾಗ ನಿಮ್ದು ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ನಮ್ದು ಇಂಟರ್ನೆಟ್ ಏರ್ಟೆಲ್ ಕನೆಕ್ಟ್ ಮಾಡಿದಾಗ ವರ್ಕ್ ಆಗಲ್ಲ ಅಂದ್ರೆ ಇಂಟರ್ನೆಟ್ ಇಶ್ಯೂನೇ ಸರ್ ಅದು. ಓಕೆ, ನಾನು ಅದನ್ನ ಹೇಳ್ತಿರೋದು, ಇಂಟರ್ನೆಟ್ ಇಶ್ಯೂನೂ ಇದೆ. ಪಿಂಗ್ ಇಶ್ಯೂ ಇಂಟರ್ನೆಟ್ ಸಮಟೈಮ್ಸ್ ಓಕೆ, ಅಟ್ಲೀಸ್ಟ್ ಸಮಟೈಮ್ಸ್ ಮೋಸ್ಟ್ ಆಫ್ ಓಕೆ ಅನ್ನೋ ತರನೇ ಇರುತ್ತೆ. ಯಾವಾಗಲೂ ಒಂದೊಂದ್ಸರಿ ಆಗುತ್ತೆ, ಬಿಕಾಸ್ ಆಫ್ ಫ್ಲಕ್ಚುಯೇಟ್ ಆಗುತ್ತೆ, ಅದನ್ನ ಒಪ್ಕೊಳ್ಳೋಣ. ಯಾವಾಗಲೂ ಒಂದೊಂದು ಟೈಮು 1 Mbps ಗಿಂತ ಕೆಳಗೆ ಬರುತ್ತೆ, ವಿಚ್ ಈಸ್ ಕನ್ಸಿಡರಬಲ್. ಓಕೆ, ಪಿಂಗ್ ಅಂತೂ ಇಷ್ಟು ಕೆಟ್ಟದಾಗಿದೆ ಅಂದರೆ ಸರ್, ನೀವು ನಿಜವಾಗ್ಲೂ ನಂಬಲ್ಲ. ಬನ್ನಿ, ಯಾರನ್ನಾದ್ರೂ ನಿಮ್ಮ ಎಕ್ಸಿಕ್ಯೂಟಿವ್ ಕಳಿಸಿ. ಇಲ್ಲ, ನಾನು ಪ್ರತಿಯೊಂದೂ ರೆಕಾರ್ಡ್ ಮಾಡಿದ್ದೀನಿ, ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ವಿತ್ ಆಲ್ ಪ್ರೂಫು. ನಾನು ಹೋದ್ರೆ ಕನ್ಸ್ಯೂಮರ್ ಫೋರಮ್ಗೆ ಹೋದ್ರೆ ವಿತ್ ಆಲ್ ಪ್ರೂಫೇ ಹೋಗ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನನಗೆ ಪ್ರತಿಯೊಂದು ಪ್ರೂಫ್ ಇರಬೇಕು. ನಾನು ವೈಫೈ ಜೊತೆನೂ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಮೋರ್ ಓವರ್ ಏರ್ಟೆಲ್ ಜೊತೆನೂ, ಏರ್ಟೆಲ್ ಮೊಬೈಲ್ ಇಂಟರ್ನೆಟ್ ಜೊತೆನೂ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೇಳ್ಬೇಕಂದ್ರೆ ಪ್ರತಿಯೊಂದು ಕಾಲೂ ರೆಕಾರ್ಡ್ ಮಾಡಿದ್ದೀನಿ, ಆ್ಯಂಡ್ ಪ್ರತಿಯೊಂದು ಸ್ಕ್ರೀನ್ಶಾಟು ಇಟ್ಕೊಂಡಿದ್ದೀನಿ, ವಿಚ್ ಎವರ್ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದು. ಓಕೆ, ಕಂಪ್ಲೇಂಟ್ ರೈಸ್ ಮಾಡಿದ್ದು, ಅದ್ರ ಸ್ಟೇಟಸ್ಸು, ಆಮೇಲೆ ಅದ್ರದ್ದು ಕ್ಲೋಸ್ ಆದಮೇಲೆ ಅದ್ರ ರೆಸೊಲ್ಯೂಷನ್ ಏನು, ಮತ್ತು ಪ್ರತಿಯೊಂದು ಮೆಸೇಜನ್ನು ಹಂಗೆ ಇಟ್ಕೊಂಡಿದ್ದೀನಿ, ಯಾವ ಮೆಸೇಜು ಡಿಲೀಟ್ ಮಾಡಿಲ್ಲ. ಯಾಕೆ ಅಂದರೆ ನಾನು ಕಂಪ್ಲೇಂಟ್ ಮಾಡಿದ್ರೆ ಕನ್ಸ್ಯೂಮರ್ ಫೋರಮಲ್ಲಿ ಏರ್ಟೆಲ್ಲು ನೋಡ್ಕೋಬೇಕು, ಹಂಗೆ ಮಾಡ್ತೀನಿ. ಓಕೆ ಸರ್. ಆದರೆ ನಾನು ಇವಾಗ ಏನು ಸೇಮ್ ಅಂದರೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ನಮ್ಮ ಕಡೆಯಿಂದ ಮಾಡೋದಂದ್ರೆ ಈಗ ಅನೇಬಲ್ ಟು ಯೂಸ್ ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇಂಟರ್ನೆಟ್ ಮೇಲೆ ನಾನು ರೈಸ್ ಮಾಡ್ತೀನಿ. ಓಕೆನಾ? ಆದರೆ ನಾನು ಇಂಟರ್ನೆಟ್ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಬಟ್ ನನಗೆ ನಿಮ್ಮ ಕಡೆಯಿಂದನೂ ಒಂದು ಇದಿರಲಿ, ಏನಂದರೆ ಏನು ನೀವು ಈಗ ಪಿಂಗ್ ಇಶ್ಯೂ ಹೇಳಿದ್ರೋ, ಓಕೆನಾ, ನಿಮ್ದು ಈಗ ಬೇರೆ ಇದು ಕನೆಕ್ಟ್ ಮಾಡಿದಾಗ ನಿಮ್ಗೆ ವರ್ಕ್ ಆಗತ್ತಲ್ಲ, ಸೊ ಇದಕ್ಕೆ ಕನೆಕ್ಟ್ ಆಗ್ತಿಲ್ಲ. ಒಂದ್ಸಲ ಅವ್ರು ಆ ಕಸ್ಟಮರ್ ಕೇರಿಗೂ ಒಂದ್ಸಲ ಕಾಲ್ ಮಾಡಿಬಿಟ್ಟು ಒಂದ್ಸಲ ಮಾತಾಡಿ ಸರ್. ನಾನು ಇಲ್ಲಿಂದ ರೈಸ್ ಮಾಡ್ತೀನಿ ಮತ್ತು ಹೈಲೈಟ್ ಮಾಡ್ತೀನಿ. ಆಲ್ರೆಡಿ ನಿಮ್ದು ಒಂದು ಕಂಪ್ಲೇಂಟ್ ರೈಸ್ ಇದೆ. ಓಕೆ, ಸೊ ನಾನು ಹೈಲೈಟ್ ಮಾಡ್ತೀನಿ, ಮತ್ತೆ ನಾನು ಮತ್ತೊಂದ್ಸಲ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಓಕೆನಾ? ಕಂಪ್ಲೇಂಟ್ ರೈಸ್ ಮಾಡಿ, ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಒಂದು ಡೈಲಾಗ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ, ಫೇಸಿಂಗ್ ಪಿಂಗ್ ಇಶ್ಯೂ ಫ್ರಮ್ ಲಾಸ್ಟ್ ಡಿಸೆಂಬರ್ 2023, 5th December 2023, ಫೇಸಿಂಗ್ ಪಿಂಗ್ ಇಶ್ಯೂ ಅಂತ ಮೆನ್ಷನ್ ಮಾಡಿ. ಡೈಲಾಗ್ ಬಾಕ್ಸ್ ಅಂತೂ ಇದ್ದೇ ಇರುತ್ತಲ್ವಾ? ಓಕೆ ಸರ್, ನಾನು ಅದು ಇದು ಮಾಡ್ತೀನಿ. ಬಟ್ ನಾನು ಮುಚ್ಕೊಂಡು ರಿಪೇರಿ ಮಾಡ್ರಿ, ಇಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತಾರೆ ಅಂತಂದು ಬರೀರಿ, ಅದ್ರಲ್ಲಿ ಕನ್ನಡದಲ್ಲೇ ಬರೀಲಿ, ಬೋಳಿ ಮಕ್ಕಳು ಓದ್ಲಿ. ಸರ್, ಇದು ನಾನು ಇವಾಗ ಕೆಲವೊಂದು ಡೀಟೇಲ್ಸ್ ಕೇಳ್ತೀನಿ, ಹೇಳಿ. ಲೊಕೇಶನ್ ಹೇಳಿ ಸರ್ ನಿಮ್ಮದು ಇವಾಗಿಂದು. RMZ ಗ್ಯಾಲೇರಿಯಾ ಮಾಲ್, ಅಂಬೇಡ್ಕರ್ ಕಾಲೋನಿ, ಯಲಹಂಕ, ಅಪೋಸಿಟ್ ಪೊಲೀಸ್ ಸ್ಟೇಷನ್, 560064. ಸರ್ ಒಂದು ನಿಮಿಷ. RMZ ಗ್ಯಾಲೇರಿಯಾ ಮಾಲ್, ಓಕೆ, ಅಂಬೇಡ್ಕರ್ ಕಾಲೋನಿ, ಯಲಹಂಕ, 560064. ಮುಂಡೆ ಮಕ್ಳಿಗೆ ಬಂದಿಲ್ಲ ಒಂದ್ಸರಿ ಯೂಸ್ ಮಾಡಕ್ಕೆ ಹೇಳ್ರಿ. ಅಲ್ಲೆಲ್ಲ ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು AC ರೂಮ್ನಲ್ಲಿ ಕ್ಲೋಸ್ ಮಾಡೋದಲ್ಲ. ನನ್ಗೆ ಅವ್ನು ಯಾವನಾದ್ರೂ ಟೆಕ್ನಿಕಲ್ ಟೀಮ್ ನಾನು ಬರ್ಬೇಕು, ಇಲ್ಲಿ ಕೆರ ಹರಿದೋದ್ರು ಹೊಸ ತಾಂತೀನಿ ಅನ್ಬೇಕಾದ್ರೆ ಕಿತ್ತೋಗಂಗೆ ಹೊಡಿತೀನಿ, ಹೇಳ್ತೀನಿ. ಅಲ್ರಿ, 2 ತಿಂಗಳು ಸಂಬಳ ತಗೊಂಡವ್ನು 2 ತಿಂಗಳು ಕೆಲಸ ಮಾಡೋದು ಬೇಡವಾ ಮತ್ತೆ? ಗೊತ್ತಾಯ್ತು ಸರ್. ಸರ್, ಇವಾಗ ನಿಮಗೆ ಇಶ್ಯೂ ಅಂತ ಹೇಳಿ ನಾನು ಬರೀತೀನಿ ಡಿಸ್ಕ್ರಿಪ್ಷನಲ್ಲಿ. ಇಲ್ಲ, ನೀವು ಹೇಳಿ ಸರ್ ಫಸ್ಟ್. 2 ತಿಂಗಳು ಸಂಬಳನ ಅವ್ರ ಅಮ್ಮನೇನೋ ಕಳಿಸ್ತಾಂತವನ. ಈಗ ಏನು ಅಂದ್ರೆ, ಒಂದು ಅವನಿಗೆ ಸಂಬಳ ಬರ್ತಾ ಐತೆ ಅಂದ್ರೆ ಅದು ತಕ್ಕನಾಗಿ ನ್ಯಾಯ ಕೊಡ್ಬೇಕು. ಅವನು
ಸಂಬಳ ಹೌದು sir. ಅನ್ನೋದಕ್ಕೆ ತಕ್ಕನಾಗೆ ಅವ್ನು ಕೆಲಸ ಮಾಡಿ ನ್ಯಾಯ ಕೊಡಬೇಕು. ಅಟ್ಲೀಸ್ಟ್ ಹೌದು. ಪ್ರಾಬ್ಲಮ್ ಇರುತ್ತೆ, ಸಮ್ ಟೈಮ್ ತಗೊಳುತ್ತೆ, ಓಕೆ ಒಪ್ಕೊಳ್ಳೋಣ. ಟಿಕೆಟ್ ರೈಸ್ ಮಾಡಿ 60 ದಿನ ಆಲ್ಮೋಸ್ಟ್ 2 ಮಂತ್ಸ್ಗೆ ಈಚ್ ಮಂತ್ ರೀಚಾರ್ಜ್ ಅಂದ್ರೆ ಏನಾಯ್ತು ಅಂದ್ರೆ ಯಾರು ಕೇಳರ್ ಇಲ್ಲ ಅಂತಂದು ಹೆಂಗ್ ಬೇಕಾದ್ರೂ ದೆಂಗ್ಬೋದಾ ಅಂತ ನನ್ನ ಪ್ರಾಬ್ಲಮ್. ಈಗ ನಾನೇನೋ ಅದೇ sir. ಕೇಳ್ತೀನಿ, ಬೇರೆನೇ ಯಾಕೆ ಕೇಳ್ತಾನೆ? ಅವ್ರು ರೀಲ್ಸ್ ನೋಡ್ತಾರೆ, ಒಂದು ಬಫರಿಂಗ್ ಆಗುತ್ತೆ, ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಮಾಮೂಲಿ ಓಪನ್ ಆಗುತ್ತೆ, ಬಫರಿಂಗ್ ಆದ್ಮೇಲೆ ಸರಿ ಹೋಗ್ತದೆ ಅಂತ ಅವನು ಎಳಿತಾನೆ, ಅವ್ನು ಬೆಳ್ಳು ಹೋಯ್ತದೆ. ನಮ್ದಲ್ಲಿ ಮುಂಡ ಮೋಸ್ಕೊಂಡು ಹೋಗ್ತಾ ಇತ್ತು ನಮ್ದಲ್ಲಿ ಅಲ್ವಾ? ಅದೇ ಸರ್ ಗೊತ್ತಾಯ್ತು. ಅವ್ನು ಟೆಕ್ನಿಕಲ್ ಟೀಮ್ ನನ್ಗೆ ಇದು ಈ ರೆಕಾರ್ಡ್ ಕಳಿಸ್ರಿ, ನೀನ್ ನಮ್ಮನ್ನಂದ ಅಂತಂದ್ ಹೇಳ್ರಿ, ನೀನ್ ನಮ್ಮನ್ ದೆಂಗ ಅಂತಂದ್ ಹೇಳ್ದ ಅಂತಂದ್ ಹೇಳ್ರಿ. ಸರಿ ಸರ್, ಬಟ್ ನಾನು ಇದು ಇವಾಗ ಡಿಸ್ಕ್ರಿಪ್ಷನ್ ಬರಿತಾ ಇದ್ದೀನಿ. ನಿಮ್ಗೆ ಇಂಟರ್ನೆಟ್ ಇಶ್ಯೂ ಇಲ್ಲ, ಬಟ್ ಪಿಂಗ್ ಇಶ್ಯೂ ಇದೆ. ಪಿಂಗ್ ಇಶ್ಯೂ ರಿಸಾಲ್ವ್ ಮಾಡಬೇಕು ಅನ್ಸುತ್ತೆ. ನಾನು ಹೇಳ್ತಿದ್ದೀನಿ, ಅಷ್ಟು ಮಾತ್ರ ಬರೀರಿ, ಸರಿನಾ? ಹಾಂ ಹೇಳಿ ಸರ್. ದಿಸ್ ಕಸ್ಟಮರ್ ಹ್ಯಾಸ್ ಫೇಸಿಂಗ್, ಒಂದು ನಿಮಿಷ ಸರ್ ಹೇಳಿ ಸರ್. ದಿಸ್ ಕಸ್ಟಮರ್ ಈಸ್ ಫೇಸಿಂಗ್ ಹಾಂ ಪಿಂಗ್ ಇಶ್ಯೂ, ಪಿಂಗ್ ಇಶ್ಯೂ ಸಿಂಕ್ ಹಾಂ December 5th December of 2023. ಡಿಸೆಂಬರ್ 5th December of 2023. December of 2023. Suffered very much with ping issue and bracket ಅಲ್ಲಿ latency ಅಂತ ಹಾಕಿ, latency. ಓಕೆ Please focus on this complaint higher priority. ಓಕೆ ಬ್ರಾಕೆಟ್ ಅಲ್ಲಿ ನಿಮ್ಮ ಅಮ್ಮನ್ ದೆಂಗ್ತೀನಿ ಅಂತಂದು ಹೇಳ್ತಾ ಇದ್ದಾರೆ ಅಂತಂದು ಬರೀರಿ. ಓಕೆ ಸರ್. ಕನ್ನಡದಲ್ಲಿ ಸಾಧ್ಯವಾದ್ರೆ ಕನ್ನಡದಲ್ಲಿ ಬರೀರಿ. ನಮ್ಮ ಸೈಡಿಂದ ಆದಷ್ಟು ನಾವು ಟ್ರೈ ಮಾಡ್ತೀವಿ ಸರ್. ನಾನು ಕಂಪ್ಲೇಂಟ್ ರೈಸ್ ಮಾಡ್ತಿದ್ದೀನಿ, ಓಕೆನಾ? ಅವ್ರು ಇವಾಗ ಕಾಂಟ್ಯಾಕ್ಟ್ ಮಾಡಲೇಬೇಕು, ಯಾಕಂದ್ರೆ ನಾನು ಬರೆದಿದ್ದೀನಿ, ಹೈಲೈಟ್ ಮಾಡಿ ಇದು ಮಾಡಿದ್ದೀನಿ ಅಂತ, ಇದ್ರ ಜೊತೆಗೆ ಓಕೆನಾ? ನಿಮ್ಗೆ ಯಾವ ತರ ಪ್ರಿಯಾರಿಟೈಸ್ ಮಾಡ್ಬೇಕು ಅನ್ನೋದು ಗೊತ್ತಿದ್ರೆ ಅದನ್ನ ದಯವಿಟ್ಟು ಮೆನ್ಷನ್ ಮಾಡಿ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ತರ ಬರೆದ್ರೆ ಹೈಯರ್ ಪ್ರಯಾರಿಟಿ ಕೊಡ್ತಾರೆ ಅಂತಾನೆ. ಅದಷ್ಟನ್ನು ಮೆನ್ಷನ್ ಮಾಡಿ. ಫುಲ್ ಈಗ 8,000 ಅಕ್ಷರಗಳವರೆಗೆ ಚಾನ್ಸ್ ಇರುತ್ತೆ ಅಂದ್ರೆ 8,000 ಅಕ್ಷರನೂ ಬರೀರಿ, ಏನ್ ತೊಂದರೆ ಇಲ್ಲ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ ಮನೆ ಮಕ್ಕಳೆಲ್ಲ ಸಂತೋಷದಿಂದ ಇರ್ತಾರೆ. ನಮ್ ಸಂಕಷ್ಟ ಪರಿಹಾರ ಮಾಡಿದ್ರೆ ನೀವೇ ಗಣಪತಿ. ಓಕೆ ಸರ್, ಇದು ಮಾಡ್ತೀನಿ ನಾನು, ಆಯ್ತಾ? ನಮ್ಮ ಕಡೆಯಿಂದ ನಾನು ಎಷ್ಟು ಸಹಾಯ ಮಾಡ್ಲಿಕ್ಕಾಗುತ್ತೋ ಅಷ್ಟು ಮಾಡ್ತೀನಿ ಸರ್. ನಿಮ್ಮ ಕಡೆಯಿಂದ ಅದು ಒಂದು ನಾನು ಹೇಳಿದ್ ಮಾಡಿ. ಏರ್ಟೆಲ್ ಆಫೀಸ್ ನಂಬರ್ ಇದೆ, ನನ್ನ ಒಂದು 10-20 ಜೊತೆ ಹಳೆ ಎಕ್ಕಡಗಳಿದಾವೆ, ತಗೊಂಡ್ ಬಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಯಾವ್ದಾಯ್ತೋ ಅವ್ರು ಎಲ್ಲರಿಗೂ ಒಂದೊಂದ್ಸರಿ ಮುಟ್ಟಿಸ್ಕೊಂಡ್ ಬಂದ್ಬಿಡ್ತೀನಿ. ಹಂಗಂತ ನಿಜ ರೀ, ನನ್ಗೆ ಇಷ್ಟು ಹೊಟ್ಟೆ ಉರಿತಾ ಐತೆ ಅಂದ್ರೆ ನನ್ಗೆ ಹೇಳ್ಕೊಳಕ್ ಆಗಲ್ಲ. ಏನಂದ್ರೆ ನೀವ್ ಯಾಕೆ ಇನ್ವಾಲ್ವ್ ಆಗ್ತೀರಾ ಇದಕ್ಕೆ ಅನ್ನಂಗ್ ನನ್ಗೆ ಬೇಜಾರಾಗ್ತಿದೆ. ಯಾವನೋ ಮಾಡೋ ತಪ್ಪಿಗೆ ಯಾರೋ ಕೇಳೋದಂದ್ರೆ ಇದು ವಿಚ್ ಇಸ್ ಹಾ ನನ್ಗೆ ಇದನ್ನೆಲ್ಲ ಕೇಳಿಸ್ಕೊಂತಿದ್ದೀರಾ ಅಂತಾನ. ಅದಕ್ಕೆ ಸ್ಪೆಸಿಫೈಡ್ ಆಗಿ ಈ ಆಡಿಯೋ ರೆಕಾರ್ಡ್ ಮಾಡಿ ಆ ಮುಂಡೆ ಮಗ ಮೂತಿ ಮೇಲೆ ಬಿಸಾಕ್ತಿ, ಬೋಳಿ ಮಗನೇ ಹೆಡ್ಫೋನ್ ಹಾಕೊಂಡು ಕೇಳಿಸ್ಕ, ಹೆಂಗ್ ದೆಂಗ್ತಾವ್ರ ನಮ್ಗೆ, ನೀನ್ ದೆಂಗಿಸ್ಕ ಅಂತಂದು ಹೇಳ್ರಿ. ಓಕೆ, ಬಟ್ ನಾನು ಅಂದ್ರೆ ಈ ಕೆಲಸದಲ್ಲಿ ಇದ್ದೀನಿ ಅಂದ್ರೆ ಏನೇ ಆದ್ರೂ ನಾನು ಕೇಳ್ಕೊಳ್ಳೇಬೇಕಾಗತ್ತೆ ಸರ್. ಅಂದ್ರೆ ನಿಮ್ ಪ್ರಾಬ್ಲಮ್ ಅಂದ್ರೆ ಎಲ್ಲರಿಗೂ ಒಂದೇ ಅಲ್ಲ ಸರ್. ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಯಾಕ್ರಿ ಬರೆ ಹಾಕ್ಬೇಕು? ಗೊತ್ತಾಯ್ತು ಸರ್. ಹಾ, ಎತ್ತಿಗೆ ತಗೊಂಡೋಗಿ ಹಾಕ್ಬೇಕು ಬರೇನ, ಚೆನ್ನಾಗಿ ಕಾಯ್ಸಿ ಕಬ್ಬಣನ. ಎಸ್ ಸರ್. ಹಾ, ಪಾಪ ನೀವ್ ಎಮ್ಮೆ ಅಚ್ಚುಕಟ್ಟಾಗಿ ತಿಂತೀರಾ, ಹಾಲು ಕೊಡ್ತೀರಾ, ನಿಮ್ಗೆ ಏನ್ ಗೊತ್ತು? ಎತ್ತಿಗೆ ಹಾಕ್ಬೇಕು, ತಗೊಂಡ ಮುಂಡೆ ಮಗು ಕೊಡ್ರಿ, ತಾಯಿನ ಕೇಳ್ತಾನೆ ನಮ್ಮ ಬೊಸುಡಿಸ್ಕೊಳ ಮಗನೇ ಅಂತಾನ. ಬಟ್ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ನಮ್ಮ ಕಡೆಯಿಂದ, ಆಯ್ತಾ? ಸರಿ ಸರ್, ಏನಾದ್ರು ನೋವಾಗಿದ್ರೆ ನನ್ನ ಮಾತುಗಳಿಂದ ದಯವಿಟ್ಟು ನಿಮ್ ಪಾದ ಮುಟ್ಟು ಬೇಳ್ಕೊಂತಿದೀನಿ. ಐ ಆಮ್ ವೆರಿ ಸಾರಿ. ಮುಂದೆ ಮಗನಿಗಂತೂ ನನ್ನ ಕಂಪ್ಲೇಂಟ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಏರ್ಟೆಲ್ ಆಫೀಸ್ ಗೂಗಲ್ ಅಲ್ಲಾದ್ರೂ ಹುಡುಕಿ, ಇಲ್ಲ ಎಲ್ಲಾದ್ರೂ ಇವೆಲ್ಲ ಅಲ್ಲ ಮೈನ್ ಹೆಡ್ ಆಫೀಸ್, ಅಲ್ಲಿ ಹೋಗಿ ನಿಜ ಒಂದು ಗೋಣಿ ಚೀಲದ ತುಂಬ್ಕೊಂಬತ್ತೀನಿ ಕೆರ್ಗಳ್ನ, ಎಲ್ಲಾರ್ಗು ಮೈಗೆ ಎಣ್ಣೆ ಸವರ್ಕೊಂಡಿರಕ್ ಹೇಳ್ರಿ.
ಓಕೆ ಸರ್, ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ, ನನಗೇನು ಬೇಜಾರಾಗಿಲ್ಲ ಸರ್ ನೀವು ಹೇಳಿದ್ದು. ಯಾಕಂದರೆ ಯಾರದೇ ಪ್ರಾಬ್ಲಮ್ ಆದರೂ ಪ್ರಾಬ್ಲಮೇ ಸರ್. ಇವಾಗ ಆ ಪ್ರಾಬ್ಲಮಿಂದ ಏನಾದರೂ ಫ್ರಸ್ಟ್ರೇಷನ್ ಆದರೆ ಯಾರ ಮೇಲಾದರೂ ತೆಗಿತಾರೆ. ಸೊ ಇದು ನಮ್ಮಿಂದನೇ ತಪ್ಪಾಗಿದ್ದು ಆ್ಯಕ್ಚುಲಿ. ಅಂದ್ರೆ ತಪ್ಪು ಅಂದರೆ ನಾವು ಇಲ್ಲಿ ಮಾಡ್ತಿದ್ವಿ ಕೆಲಸ ಅಂದರೆ ನಮ್ಮಿಂದನೇ ತಪ್ಪಾಗಿರುತ್ತೆ. ಓಕೆನಾ? ಹೌದು. ಸೊ ನಾನು ಅದನ್ನು And ಅಡ್ಜಸ್ಟ್ moreover ಮಾಡಿದ್ದೀನಿ. ನಿಮ್ಗೆ ಇನ್ನೂ ಒಂದು ಹೇಳ್ಬೇಕು ನಾನು, ಕೇಳಿ ಇಲ್ಲಿ. ಹಾಂ ಹೇಳಿ ಸರ್. ಡಿಸೆಂಬರ್ 5ನೇ ತಾರೀಕು ಈ ಇಶ್ಯೂ ಸ್ಟಾರ್ಟ್ ಆಗಿದ್ದು. ಹ್ಞೂ ಅದಕ್ಕಿಂತ ಹಿಂದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸರ್ ನೆಟ್ವರ್ಕು. ನಾನೇ ಬರ್ರಯ್ಯ ಜಿಯೋದಾಗ ಏನ್ ಸಾಯ್ತೀರಾ, ಏರ್ಟೆಲ್ಲಿಗೆ ಬರ್ರೋ, ಇಂಥ ನೆಟ್ವರ್ಕ್ ಎಲ್ಲ ಐತಿ ಅಂದ್ರು ಅಂತಂದು ಉದಾಹರಣೆ ಕೊಟ್ಟು ಪೋರ್ಟ್ ಔಟ್ ಮಾಡ್ಸಿದೀನಿ ಒಂದು 4-5 ಜನನ. ಹಾಂ ಇವಾಗ ಇಷ್ಟು ಕೆಟ್ಟದಾಗಿದೆ ಅಂದ್ರೆ ನಾನೇ ಇವ್ರಿಗೆಲ್ಲ ಅಂದ್ರೆ ಹೆಂಗೆ ಅಂದ್ರೆ ಈ ಅವ್ರಿಗೆಲ್ಲ ಕೆಟ್ಟದ್ ಮಾಡಿ ನಾನೇ ಪಾಪ ಸುತ್ಕೊಂಡೇನೋ ಅನ್ನೋ ಅಷ್ಟು ಫೀಲ್ ರಿಗ್ರೆಟ್ ಆಗ್ತಾ ಇದೆ ನನಗೆ. ಗೊತ್ತಾಯ್ತು ಸರ್. ಅಷ್ಟು ಚೆನ್ನಾಗಿತ್ತು ರೀ, ಸೀರಿಯಸ್ಲಿ ಹೇಳೋದಲ್ಲ, ನಿಜ ಅಷ್ಟು ಚೆನ್ನಾಗಿತ್ತು. ಡಿಸೆಂಬರ್ 5ನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು. ಅವತ್ತಿಂದ ನಮ್ಮನ್ನ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ನಾನು ಮೊಬೈಲಲ್ಲಿ ಓಡಾಕಂತೀನೋ ಅಂತ ಅನ್ನಿಸ್ತದೆ ರೀ. ಐಫೋನ್ 14 Pro ಇದೆ, ಅದನ್ನು ಓಡಾಕಂತೀನಿ. ಇಲ್ಲಿ ನನ್ನ ಪೋಕೋ, ನನ್ನ 3 ಕನೆಕ್ಷನ್ ಇದೆ, ಏರ್ಟೆಲ್ ಕನೆಕ್ಷನ್. ಒಂದರಲ್ಲಿ ಇದರಲ್ಲಿ ಈಗ ಮಾತಾಡ್ತಿರೋದು ಬಂದ್ಬಿಟ್ಟು ರೆಡ್ಮಿ ನೋಟ್ 10 ವಿಚ್ ಈಸ್ ಕಮ್ಯುನಿಕೇಷನ್ಗೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಪೋಕೋ FI ಅಂತ ಇದೆ, ಅದನ್ನ ಏನು ಹಿಂಗೆ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ, ಗೇಮ್ಸ್ ಆಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಐಫೋನ್ 14 Plus ಇದೆ, ಅದನ್ನು ಕೂಡ ಗೇಮ್ ಆಡೋಕೆ ಇಟ್ಕೊಂಡಿದ್ದೀನಿ. ಸರಿನಾ? 3 ಕನೆಕ್ಷನ್ ಅಲ್ಲೂ ಇಷ್ಟು ಕೆಟ್ಟದಾಗಿದೆ ಸರ್ ಇಂಟರ್ನೆಟ್. ಒಂದು ಪೋಸ್ಟ್ ಪೇಡು, ಒಂದು 2 ಪ್ರೀಪೇಡು. ಎಲ್ಲಿ ದಿಂಗಿಸ್ಕೊಂಡು ತಂದು ಕೊಡ್ಬೇಕು ನಾವು ದುಡ್ಡುಗಳನ್ನ ಇಂಥ ಸರ್ವಿಸ್ಗೆ? ಅದೇ ಸರ್ ಗೊತ್ತಾಯ್ತು. ನಾನು ಕಂಪ್ಲೇಂಟ್ ರೈಸ್ ಮಾಡ್ತಿದ್ದೀನಿ ಇವಾಗ, ಆಯಿತಾ? ನಿಮ್ಮ ಕಂಪ್ಲೇಂಟ್ ರೈಸ್ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ಸರಿ ಸರ್, ಆಯಿತು. ನಿಮ್ಗೆ ಏನಾದರೂ ಮನಸ್ಸಿಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ನಿಮ್ಮ ಪಾದ ಮುಟ್ಟ ಕೇಳ್ಕೊಂತೀನಿ, ಸಾರಿ. ಅವನು ಮಾತ್ರ ಹೇಳ್ತಿದ್ದೀನಿ, ಟೆಕ್ನಿಕಲ್ ಹೆಡ್ ಯಾವನಾದರೂ ಇದ್ರೆ, ಟೆಕ್ನಿಕಲ್ ಇಂಜಿನಿಯರು, ಸೈಟ್ ಇಂಜಿನಿಯರು ಅಥವಾ ಈ ಝೋನಲ್ ಮ್ಯಾನೇಜರು, ಈ ಥರ ಯಾವನಾದರೂ ಇದ್ರೆ ಶನಿ ಹತ್ತದಂಗೆ ಹತ್ತೀನಿ, ಅವ್ನು ಹೆಗ್ಲಿಗೆ ಹೇಳ್ತೀನಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೆ. ಓಕೆ ಸರ್. ಏರ್ಟೆಲ್ ಕೂಡ ಪೇ ಮಾಡಬೇಕಾಗುತ್ತೆ ನನ್ನ ಆಕ್ರೋಶಕ್ಕೆ. ಓಕೆ ಸರ್, ನಾನು ಇದು ಮಾಡ್ತೀನಿ. ಮತ್ತೆ ಇನ್ನೇನಾದರೂ ಮಾಹಿತಿ ಬೇಕಾಗಿತ್ತಾ ಸರ್? ಇನ್ನೇನಿಲ್ಲ ಸರ್, ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ರೆಸ್ಪಾನ್ಸ್ ಕೊಡಿ. ಓಕೆ ಸರ್, ಆ್ಯಂಡ್ ನಾನು ಹೈಲೈಟ್ ಮಾಡ್ತೀನಿ. ಹೋಪಿಂಗ್ ಫಾರ್ ಬೆಸ್ಟ್ ಸೊಲ್ಯೂಷನ್. ನನಗೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಇಂಟರ್ನೆಟ್ ಇಶ್ಯೂ ತುಂಬ ಕೆಟ್ಟದಾಗಿದೆ. ಪಿಂಗ್ ಇಶ್ಯೂ ಹೈಲೈಟ್ ಮಾಡಿ, ನನಗೆ ಪಿಂಗ್ ಸರಿ ಆಗಬೇಕು. ಮನೇಲೆಲ್ಲ ಓಕೆ ಇದೆ, ಅಷ್ಟೊಂದು ಕೆಟ್ಟದಾಗೇನಿಲ್ಲ. ಮನೇಲಿ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಓಕೆ ರೇಂಜಲ್ಲಾದರೂ ಇದೆ. 80-90 MS ಜಾಸ್ತಿ ಹೋಗಲ್ಲ. ಇಲ್ಲಂತೂ ಕೆಲಸನೇ ಬಿಟ್ಬಿಡೋಣ ಎಂಬುವಷ್ಟು ಜಿಗುಪ್ಸೆ ಬಂದ್ಬಿಡ್ತಾಯಿತ್ತು. ಹೌದು ಸರ್. ಸರ್ ಇವಾಗ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಹೇಳಿ, ಯಾಕಂದರೆ ಇನ್ನೊಂದು ಇದರಲ್ಲಿ ನಾನು ಹೈಲೈಟ್ ಮಾಡ್ತಿದ್ದೀನಿ. ನಿಮ್ದು ಅಲ್ಟರ್ನೇಟ್ ಮೊಬೈಲ್ ನಂಬರ್ ಹೇಳ್ತೀರಾ? ಏರ್ಟೆಲ್ ಹೇಳ್ಬೇಕಾ ಇಲ್ಲ ಜಿಯೋ ಹೇಳಿದ್ರು ನಡೀತದೆ? ನಿಮ್ದು ಅಲ್ಟರ್ನೇಟ್ ಯಾವ್ದಾದ್ರು ಹೇಳಿ ಸರ್, ಅಂದರೆ ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ನೀವು ರಿಸೀವ್ ಮಾಡುವಂಥದ್ದು. 8867 8867 350 350 358. 358 ಹಾಂ, ಓಕೆ. ನಿಮ್ಮದು ಅಡ್ರೆಸ್ಸನ್ನು ಇನ್ನೊಂದು ಸಲ ಹೇಳ್ತೀರಾ? ಯಲಹಂಕದ್ದು. ಹೇಳ್ತೀನಿ ತಗೊಳ್ಳಿ. RMZ ಗಲೇರಿಯಾ ಮಾಲ್, ಓಕೆ. ಅಂಬೇಡ್ಕರ್ ಕಾಲೋನಿ, ಓಕೆ. ಆಪೋಸಿಟ್ ಯಲಹಂಕ ಪೊಲೀಸ್ ಸ್ಟೇಷನ್, ಓಕೆ. ಯಲಹಂಕ 560064. 560064 ಅಲ್ಲ? ಹಂಗೆ ಲೈನಲ್ಲಿದೆ ಸರ್. ಸರ್ ನಿಮ್ಮ ಮೊಬೈಲಲ್ಲಿ ಸಿಗ್ನಲ್ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಸಿಗ್ನಲ್ ಅದು ಕಡ್ಡಿ ಬರುತ್ತಲ್ಲ, ಎಷ್ಟು? 5 ಕಡ್ಡಿನೂ ಬರ್ತಾ ಇದೆ. 5 ಇದೆಯಲ್ಲ? 5 ಕಡ್ಡಿ ಬರ್ತಾ ಇದೆ, 5G ಅಂತಾನೂ ಬರ್ತಾ ಇದೆ. ಓಕೆ. ಹಂಗೆ ಲೈನಲ್ಲಿ ಇರಿ ಸರ್, ನಾನು ಇದು ಮಾಡ್ತಿದ್ದೀನಿ, ಓಕೆ, ಹೈಲೈಟ್ ಮಾಡ್ತಿದ್ದೀನಿ.
ಆ್ಯಂಡ್ ನಾನು ನಿಮ್ಮದು ಇಮೇಲ್ ಐ ಡಿ ಇದೆಯಲ್ಲ 121@in.airtel.com ಅದಕ್ಕೂ ಮೇಲ್ ಮಾಡಿದ್ದೀನಿ. ಆ್ಯಂಡ್ Okay. affiliate.kk@airtel.com ಓಕೆ. ಅದಕ್ಕೂ ಮೇಲ್ ಮಾಡಿದ್ದೀನಿ. ಹ್ಞೂ. ಎಲ್ಲ ಪ್ರೂಫ್ ಇದೆ ಸರ್ ನನ್ನ ಹತ್ರ. ಓಕೆ ಸರ್, ಆ proof ಹಂಗೆ ಇಟ್ಕೊಂಡಿರಿ. 15 ದಿನ ವೆಯ್ಟ್ ಮಾಡೋದು ಅಷ್ಟೇ ನನಗೆ ಬೇಕಿರೋದು. 15 Okay. ದಿನದಾಗ ಏನಾದರೂ ಸಾಲ್ವ್ ಆಗಲಿಲ್ಲ ಅಂದರೆ ಹ್ಞೂ. ಅದು ಆಕ್ರೋಶ ಹೆಂಗಿರುತ್ತೆ ಅಂತಂದು ಜುಡಿಷಿಯಲ್ ಆಗಿ ಹೇಳ್ಬೇಕಾಗುತ್ತೆ ಅಷ್ಟೇ. ಸರಿ ಸರ್, ನಾನು ನೋಟ್ಸಲ್ಲಿ ಇದರ ಹಾಕಿದ್ದೀನಿ ಮತ್ತು ಇದು ಮಾಡಿದ್ದೀನಿ, ಹೈಲೈಟು ಮಾಡಿದ್ದೀನಿ. ಓಕೆನಾ? ನಿಮಗೆ ಮೆಸೇಜ್ ಬಂದಿರಬೇಕು ಸರ್ ಅದು. ಮೆಸೇಜ್ ಬಂದಿರುತ್ತೆ. ಓಕೆನಾ? ಇನ್ನೇನಾದರೂ ಮಾಹಿತಿ ಬೇಕಾಗಿತ್ತಾ ಸರ್? ಏನಿಲ್ಲ ಸರ್, ದಯವಿಟ್ಟು ಈ ರೆಕಾರ್ಡ್ನ ಬೋಳಿ ಮಗನ್ ಕೇಳಿಸ್ಕೊಳಕ್ಕೆ ಹೇಳ್ರಿ ಸರ್. ಟೆಕ್ನಿಕಲ್ Okay, sir. ಯಾವನಾದ್ರೂ ಇದ್ರೆ ಓಕೆ ಸರ್. ಎಲ್ಲ ರೆಕಾರ್ಡ್ ಆಗ್ತಾವಲ್ಲ ಕಾಲು? ಹೌದು ಸರ್, ಎಲ್ಲ ರೆಕಾರ್ಡ್ ಆಗುತ್ತೆ. ಅವ್ರು ಕೇಳ್ತಾರೆ ಅದು. ಇಲ್ಲ ಸೆಲೆಕ್ಟಿವ್ ಆಗಿ ಏನಾದರೂ ಕೇಳ್ತಾರಾ? ಇಲ್ಲ ರ್ಯಾಂಡಮ್ ಇಲ್ಲ ಆಗಿ sir, ಕೇಳ್ತಾರಾ? ಇಲ್ಲ ಹಂಗೇನಿಲ್ಲ, ಎಲ್ಲನೂ ಕೇಳ್ತಾರೆ. ಕೇಳಿಸ್ಕೊಳಕ್ಕೆ ಹೇಳಿ ಸರ್. ಓಕೆ ಸರ್. ಕನ್ನಡದಲ್ಲಿ ಕೇಳಿಸ್ಕೊಳಕ್ಕೆ ಹೇಳಿ ದಯವಿಟ್ಟು. ಓಕೆ ಸರ್, ನಾನು ಹೈಲೈಟ್ ಮಾಡಿದ್ದೀನಿ. ಕೇಳಿಸ್ಕೊಳ್ಳೋ ಜೊತೆಗೆ ಅವ್ನು ಬೋಳಿ ಮಗುಗೆ ಟೆಕ್ನಿಕಲ್ ಹೆಡ್ ಯಾವನ ಇದ್ದಾನೆ ಅವನಿಗೆ ಕೊಡ್ರಿ ಕೇಳಿಸ್ಕೊಂಬಿ. ತಾಯಿನ ಕ್ಯಾಯ ಕೊಟ್ಟಿದ್ದು ನನ್ನ ಮಕ್ಕಳು. ಓಕೆ ಸರ್, ಇನ್ನೇನಾದರೂ ಮಾಹಿತಿ ಈ ಬೇಕಾಗಿತ್ತು? ಒಳಗೊಳಗೆ ನಗ್ತಿದ್ದೀರಾ, ನಾನು ಆಡೋ ಮಾತಿಗೆ ನನಗೆ ಎದೆ ಬೆಂಕಿ ಬಿದ್ದಿದೆ. ಇಲ್ಲ ಸರ್, ನಾನು ನಗ್ತಾ ಇಲ್ಲ ಸರ್. ಆ್ಯಕ್ಚುಲಿ ಇಲ್ಲಿ ತೊಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಗಂದ್ರೆ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಾಗ ನಮಗೆ ಒಂಥರ ನಮಗೆ ಇದಾಗುತ್ತೆ. ಯಾಕಂದ್ರೆ ನಾವು ಅದೇ ಇದರಲ್ಲಿ ಇದ್ದಾಗ ಆ ಪ್ರಾಬ್ಲಮ್ ಏನು ಅಂತ ನಮ್ಗೆ ಗೊತ್ತಾಗತ್ತೆ. ನನ್ನ ಪ್ಲೇಸಲ್ಲಿ ನೀವು ಇದ್ದಿದ್ರೆ ಹ್ಞೂ. ಗಾಜ ಏರ್ಟೆಲ್ ಆಫೀಸಿಂಗ್ ಗಾಜೆಲ್ಲ ಪುಡಿ ಮಾಡಾಕ್ತಿದ್ರಿ. ಏನು ಮಾಡೋಕ್ಕಾಗ್ತೈತೆ, ನಮ್ಗೊಂದು ಸ್ವಲ್ಪ ಜಾಸ್ತಿ ತಾಳ್ಮೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಮೇಲಿಂದನ. ಹಾಂ, ಹಿಂಗಾಗಿ ನಾವು ಸಹಿಸ್ಕೊಂಡಿದ್ದೀವಿ. ಸರಿ ಸರ್, ಅದೇ ವೇಟ್ ಮಾಡಿ ಸರ್, ಆಗುತ್ತೆ. ಆಯ್ತಾ? ಇವಾಗ ನಾನು ಹೈಲೈಟ್ ಮಾಡಿದ್ದೀನಿ. ಈ ಬಿಡ ಮಾತೇ ಇಲ್ಲ, ಆಗ್ಲೇಬೇಕು. ಯಾಕಂದ್ರೆ ನನ್ನ 3 ಟಿಕೆಟ್ ಕ್ಲೋಸ್ ಆಗಿರೋದು. ಅದೇ ಸರ್, ನೋಡಿದೆ, ನಾನು ನೋಡಿದೆ ಇವಾಗ. ಇವಾಗ ಆಗತ್ತೆ ಸರ್, ನಾನು ಹೈಲೈಟ್ ಮಾಡಿ ಇಟ್ಟಿದ್ದೀನಿ. ಅದು ಪಕ್ಕ ಇದು ರೆಸಲ್ಯೂಷನ್ ಸಿಗತ್ತೆ. ಓಕೆನಾ? ಓಕೆ ಸರ್, ಇನ್ನೇನಾದರೂ ಮಾಹಿತಿ ಬೇಕಾಗುತ್ತೆ ಸರ್? ನನ್ನ ಹೆಸರು ವೆಂಕಟೇಶ್ ಅಂತ ಸರ್. ವೆಂಕಟೇಶ್, ತಿರುಪತಿ. ಸರಿಯಪ್ಪ, ಥ್ಯಾಂಕ್ ಯು ಸರ್. ಏನು ಬೇಜಾರು ಮಾಡ್ಕೋಬೇಡಿ. ಅಂದರೆ ಇಷ್ಟು ದಿನ ಆಗಿದೆ ಅಂದರೆ ಏನು ನೀವು ಫೇಸ್ ಮಾಡಿದ್ರೋ ಅದು ರೆಸಲ್ಯೂಷನ್ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ನಾನು ಹೈಲೈಟ್ ಮಾಡಿದ್ದೀನಿ. ಓಕೆನಾ? ಬಿಡ್ರಿ. ನಾನು ಅದೇ ಗೊತ್ತಾಯ್ತು. ಯಾಕಂದ್ರೆ ನಾನು ಅಷ್ಟು ಇಷ್ಟು ಸಫರ್ ಆಗಿಲ್ಲ. ಹಾಂ, ಬೆನ್ನಿ ಮೂಳೆಗೆ ನೀರು ಇಳಿಸ್ಬಿಡ್ತೀನಿ, ಏನಿಲ್ಲ ಏರ್ಟೆಲ್ನವ್ರಿಗೆ. ಓಕೆ ಸರ್. ಆಯ್ತು, ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಕರೆ ಆದ ತಕ್ಷಣ ನಿಮಗೆ ಫೀಡ್ಬ್ಯಾಕ್ ಸರ್ವೆ SMS ಬರುತ್ತೆ. ರೇಟಿಂಗ್ಸ್ ಕೊಡಬೇಕಾಗುತ್ತೆ. 9 and 10 ಹೈಯೆಸ್ಟ್ ಆಗಿರುತ್ತೆ, 0 ಲೋಯೆಸ್ಟ್ ಆಗಿರುತ್ತೆ. ಆಕ್ಚುಲಿ ನಾನು ಈಗ ರೇಟಿಂಗ್ ಕೊಡೋ ಪೊಸಿಷನ್ ಇಲ್ಲ, ಯಾಕಂದ್ರೆ ನನಗೆ ಇನ್ನೂ ರೆಸಲ್ಯೂಷನ್ ಸಿಕ್ಕಿಲ್ಲ. ಗೊತ್ತಾಯ್ತು ಸರ್, ಅರ್ಥ ಮಾಡ್ಕೊಂಡಿದ್ದೀನಿ. ರೆಸಲ್ಯೂಷನ್ ಸಿಕ್ಕಿದ್ಮೇಲೆ ಬೇಕಾದ್ರೆ ನೀವು ಮತ್ತೆ ಕಾಲ್ ಮಾಡಿ. ಓಕೆ ಸರ್. ಬೇಡ, ನೀವು ಕೆಲಸನೇ ಬಿಟ್ಟು ಬರ್ರಿ. ನನಗೆ ರೆಸಲ್ಯೂಷನ್ ಸಿಕ್ತು ಅಂದ್ರೆ ನೀವು ಕೆಲಸನೇ ಬಿಟ್ಟು ಬರ್ರಿ. ನಿಮ್ಗೆ ಒಂದು ಒಳ್ಳೆ ಕೆಲಸ ಕೊಡ್ತೀನಿ, 40,000 ರೂಪಾಯಿ ಸಂಬಳ ಕೊಡ್ತೀನಿ, ಬರ್ರಿ, ನಾನೇ ಕೊಡ್ತೀನಿ, ಬರ್ರಿ. ಓಕೆ ಸರ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಏರ್ಟೆಲ್. ಯುವರ್ ಫೀಡ್ಬ್ಯಾಕ್ ಮೇಕ್ಸ್ ಅಸ್ ಬೆಟರ್ ಎವ್ರಿ ಡೇ ಸರ್. ಸರಿ ಸರ್.